ನಮಸ್ಕಾರ. ಜ್ಯೋತಿಷ್ಯದ ಪಾಠಕ್ಕೆ ಸ್ವಾಗತ. ಸೊ ಈ ವಾರ ಸ್ಪೆಷಲ್ ಟಾಪಿಕ್ ಆಗಿ ಕೇಳಿದಂಥ ಸ್ಟೂಡೆಂಟ್ಸ್ ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ. ವಕ್ರಿಯಾದ ಗ್ರಹ ಜಾತಕದಲ್ಲಿ ಅದರ ಹೇಗೆ ನಾವು ಪ್ರೆಡಿಕ್ಟ್ ಮಾಡಬೇಕು ಅಂತಂಬುದು ಇವತ್ತಿನ ವಿಚಾರ. ನಾವು ಹಂತ ಹಂತವಾಗಿ ನೋಡೋಣ. ಪ್ರಾರಂಭದಲ್ಲಿ ಜ್ಯೋತಿಷ್ಯ ಪ್ರಾರಂಭ ಕಲಿಯೋ ಕಾಲಕ್ಕೆ ನಾವು ಬೇಸಿಕ್ಸಲ್ಲಿ ನೋಡಿದ್ವಿ ಗ್ರಹಗಳ ವಕ್ರಗಮನ ಅಂದರೆ ಏನು, ವಕ್ರಿ ಅಂದರೆ ಏನು. ನಾವೆಲ್ಲವನ್ನ ಇವತ್ತಿನ ದಿನ ಸಂಕ್ಷಿಪ್ತವಾಗಿ ನೋಡೋಣ. ಇವತ್ತಿನ ಕ್ಲಾಸ್ನಲ್ಲಿ ವಕ್ರಿ ಅಂದರೆ ಏನು, ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ನಾವು ಫಲವನ್ನು ಹೇಳೋ ಕಾಲಕ್ಕೆ ಅದನ್ನು ಏನು ರೋಲ್ ಪ್ಲೇ ಮಾಡುತ್ತೆ, ದಶಾಂತರ್ದಶೆಯಲ್ಲಿ ಈ ವಕ್ರಿಯಾದಂಥ ಗ್ರಹ ಫಲ ಹೇಗಿರುತ್ತೆ, ಮನುಷ್ಯನ ಮನಸ್ಸಿನ ಮೇಲೆ ಅಥವಾ ಮನುಷ್ಯನ ಶರೀರದ ಮೇಲೆ ಅದರ ಪ್ರಭಾವ ಹೇಗಿರುತ್ತೆ, ಏನಾದರೂ ಇದಕ್ಕೆ ಏನಾದರೂ ಮಾಡ್ಬೋದಾ, ರೆಮಿಡಿಯಲ್ ಮೆಷರ್ಸ್. ಸೊ ಇದು ಇವತ್ತಿನ ಡಿಸ್ಕಷನ್. ಮೊದಲು ವಕ್ರಿ ಅಂದರೆ ಏನು ಅಂತಂಬುದು ನಾವು ವಕ್ರಿ ಎಂಬುದು ನಾವು ನೋಡಬೇಕಾದ್ರೆ ಸ್ಟ್ರೈಟ್ ಡೆಫಿನೇಷನ್ ನೋಡಬೇಕಾದ್ರೆ ಗ್ರಹಗಳು ಹಿಂತಿರುಗಿ ಪ್ರಯಾಣ ಮಾಡುವುದು, ಇದನ್ನು ವಕ್ರಗಮನ ಅಂತ ಕರಿತೇವೆ. ನಾವು ನೋಡಿದ್ರೆ ಮಾಮೂಲಾಗಿ ಗ್ರಹಗಳು ಹಿಂದೆ ಯಾಕೆ ಪ್ರಯಾಣ ಮಾಡ್ತದೆ, ಯಾವ ಗ್ರಹ ಕೂಡ ರಿವರ್ಸ್ ಪ್ರಯಾಣ ಮಾಡಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಮೂವ್ ಆಗಲ್ಲ. ಆದರೆ ಇದೊಂದು ಕಾನ್ಸೆಪ್ಟ್ ಅಷ್ಟೇ, ಇದೊಂದು ನಮಗೆ ಕಾಣುವಂಥ ಒಂದು ಕಾನ್ಸೆಪ್ಟ್ ಅಷ್ಟೇ ಆಗಲಿ. ಗ್ರಹಗಳು ಯಾವಾಗೂ ಕೂಡ ಮುಂದಕ್ಕೆ ಚಲನೆ ಮಾಡ್ತೇವೆ. ಇದಕ್ಕೊಂದು ಎಕ್ಸಾಂಪಲ್ ನಾವು ನೋಡಿದ್ರೆ, ನಾವು ಕಾರಲ್ಲಿ ಒಂದು ರೋಡಲ್ಲಿ ಹೋಗ್ತಾ ಇದ್ದೇವೆ. ನಮ್ಮ ಕಾರ್ ಮುಂದುಗಡೆ ಒಂದು KSRTC ಬಸ್ಸೋ ಯಾವುದೋ ಪ್ರೈವೇಟ್ ಬಸ್ಸೋ ಹೋಗ್ತಾ ಇದೆ. ಕಂಪ್ಯಾರಿಟಿವ್ಲಿ ಬಸ್ಸಿಗಿಂತಲೂ ಕಾರ್ ಸ್ಪೀಡ್ ಜಾಸ್ತಿ. ಕಾರ್ ಏನು ಮಾಡ್ತದೆ, ಓವರ್ಟೇಕ್ ಮಾಡಿ ಹೋಗ್ತದೆ. ಓವರ್ಟೇಕ್ ಮಾಡುವಂಥ ಸನ್ನಿವೇಶವನ್ನು ನೀವು ನೋಡಿದ್ರೆ ಸ್ಪೀಡ್ ಯಾವಾಗ ಜಾಸ್ತಿ ಮಾಡ್ತೀವೋ ಕಾರು, ಆ ಬಸ್ ಏನಿದೆ ನಮಗೆ ಕಾಣುವುದು ಹೆಂಗೆ ಕಾಣುತ್ತೆ, ಹಿಂದೆ ಹೋದಂಗೆ ಕಾಣುತ್ತೆ. ಯಾಕಂದರೆ ಓವರ್ಟೇಕ್ ಮಾಡಿದಾಗ ನಮ್ಮ ಕಾರ್ ಮುಂದೆ ಹೋಗ್ತದೆ, ಬಸ್ ಹಿಂದೆ ಹೋಗ್ತದೆ. ಆದರೆ ನಿಜವಾಗಿಯೂ ಎರಡು ಬಸ್ಸು ಕಾರು ಫಾರ್ವರ್ಡ್ ಡೈರೆಕ್ಷನಲ್ಲೇ ಹೋಗ್ತಾ ಇದೆ. ಆದರೆ ಯಾವಾಗ ಸ್ಪೀಡ್ ಜಾಸ್ತಿ ಮಾಡ್ತೀವೋ ಕಾರ್ ಸ್ಪೀಡು, ನಮಗೆ ಆ ಬಸ್ಸು ಹಿಂದೆ ಹೋದಂಗೆ ಕಾಣುತ್ತೆ, ನಮಗೆ ಕಣ್ಣಿಗೆ ಕಾಣೋದು ಹಿಂದೆ ಹೋದಂಗೆ ಕಾಣುತ್ತೆ. ಆ ಕಾರ್ ಸ್ಪೀಡು ಬಸ್ ಸ್ಪೀಡು ಒಂದೇ ಸ್ಪೀಡ್ ಇದ್ದಾಗ ಏನಾಗುತ್ತೆ, ಸ್ತಬ್ಧವಾಗಿ ಆ ಬಸ್ಸು ನಿಂತು ಹೋಗಿದೆ, ಅದು ಚಲನೆನೇ ಮಾಡ್ತಾ ಇಲ್ಲ ಅಂತ ನಮಗೆ ಕಣ್ಣಿಗೆ ಕಾಣುತ್ತೆ. ನಮ್ಮ ಕಣ್ಣಿಗೆ ಕಾಣುವ ವಿಚಾರದಲ್ಲಿ ಅದು ಸ್ತಬ್ಧವಾಗಿ ನಿಂತು ಹೋಗೋದು, ಅಥವಾ ನಮಗಿಂತಲೂ ಸ್ಪೀಡಾಗಿ ಮುಂದೆ ಹೋಗೋದು, ಅಥವಾ ಹಿಂದೆ ಹೋಗೋದು ಕಾಣುತ್ತೆ. ನಮ್ಮ ಕಣ್ಣಿಗೆ ಕಾಣೋದು ಹೀಗೆ. ಈ ಗ್ರಹಗಳ ವಿಚಾರದಲ್ಲೂ ಇಷ್ಟೇ. ನಮ್ಮ ಭೂಮಿ ಮೇಲೆ ನಿಂತುಕೊಂಡವರಿಗೆ ಎಲ್ಲ ಗ್ರಹಗಳು ಫಾರ್ವರ್ಡ್ ಡೈರೆಕ್ಷನ್ ಹೋಗ್ತಾ ಇರುತ್ತೆ. ಆದರೆ ನಮಗೆ ಕಾಣೋದೇನು, ಕೆಲವೊಮ್ಮೆ ಆ ಗ್ರಹಗಳು ಹಿಂದೆ ಹೋದಂಗೆ ಕಾಣುತ್ತೆ. ಯಾವಾಗ ನಮ್ಮ ಭೂಮಿ ಎಂಬುದು ಒಂದು ಗ್ರಹವನ್ನು ಓವರ್ಟೇಕ್ ಮಾಡುತ್ತೋ, ಅಥವಾ ಯಾವುದೇ ಒಂದು ಗ್ರಹ ನಮ್ಮ ಭೂಮಿಯನ್ನು ಓವರ್ಟೇಕ್ ಮಾಡುತ್ತೋ, ಅದು ಹಿಂದೆ ಹೋದಂಗೆ ಕಾಣುತ್ತೆ. ನಮಗೆ ಲೀನಿಯರ್ ಮೋಷನ್ ಆದರೆ, ಸ್ಟ್ರೈಟ್ ರೋಡ್ ಆದರೆ, ನಮಗೆ ಆ ಓವರ್ಟೇಕ್ ಮಾಡಿದಂಥ ಕಾರೋ ಬಸ್ಸೋ ಅಥವಾ ನಾವು ಅದನ್ನು ಮೀಟ್ ಆಗೋದಿಲ್ಲ. ಆದರೆ ಇಲ್ಲಿ ಗ್ರಹಗಳು ಒಂದು ಸೆಮಿ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಮೂವ್ ಆಗ್ತಾರೆ, ಟ್ರಾನ್ಸಿಟ್ ಆಗ್ತಾರೆ. ಹಾಗಾಗಿ ಓವರ್ಟೇಕ್ ಮಾಡಿದ್ರು ಕೂಡ ಮತ್ತೆ ಆ ಗ್ರಹ ಹಿಂದೆ ಬರಬೇಕಾದ್ರೆ, ಸರ್ಕಲಲ್ಲಿ ಬರಬೇಕಾದ್ರೆ, ಸೊ ನಮ್ಮ ಕಣ್ಣಿಗೆ ಕಾಣಿಸುವಂಥ ಸಮಯ ಆ ಗ್ರಹ ಹಿಂದೆ ತಿರುಗಿದಂಗೆ, ಅದು ಫಾಸ್ಟಾಗಿ ಹೋಗೋ ಗ್ರಹ ಆಗಲಿ ಸ್ಲೋ ಆಗಿ ಹೋಗೋ ಗ್ರಹ ಆಗಲಿ, ಹಿಂದೆ ತಿರುಗಿ ಪ್ರಯಾಣ ಮಾಡಿದಂಗೆ ನಮ್ಮ ಕಣ್ಣಿಗೆ ಕಾಣುತ್ತೆ. ಅಥವಾ ಅದು ಸ್ವಲ್ಪ ಸಮಯ ನಿಂತು ಹೋದಂಗೆ, ಸ್ಟೇಬಲ್ ಆಗಿ ನಿಂತು ಹೋಗಿದೆ ಹಾಗೆ ಕಾಣುತ್ತೆ. ಇದನ್ನು ನಾವೇನಂತೀವಿ, ರೆಟ್ರೋಗ್ರೇಡ್ ಮೋಷನ್ ಅಂತ ಕರಿತೇವೆ. ಸೊ ರಿಯಾಲಿಟಿ ಇರೋದಿಲ್ಲ, ಆದರೆ ನಮ್ಮ ಕಣ್ಣಿಗೆ ಕಾಣೋದು ಆ ಮೋಷನ್ ರೆಟ್ರೋಗ್ರೇಡ್ ಮೋಷನ್ ಕಾಣುತ್ತೆ. ಇದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾದ್ರೆ, ನಾವು ಈ ಒಂದು ಗ್ರಹಗಳ ಹೇಗೆ ಚಲನ ಮಾಡುತ್ತೆ ಅಂತಂಬೋದು ಎರಡು ನೋಡಬೇಕಾಗ್ತದೆ. ನಮಗೆ ಸೋಲಾರ್ ಸಿಸ್ಟಮ್ ಬಗ್ಗೆ ಎಲ್ಲ ಗೊತ್ತಿದೆ. ಏನಿದೆ, ಎಲ್ಲ ಗ್ರಹಗಳು ಕೂಡ ಸೂರ್ಯನ ಸುತ್ತು ತಿರುಗುತ್ತಾ ಇದೆ, ಸೆಮಿ ಎಲಿಪ್ಟಿಕಲ್ ಆರ್ಬಿಟಲ್ಲಿ ಮೂವ್ ಆಗ್ತಾ ಇದೆ. ಇದೆಲ್ಲರೂ ನಾವು ಸಣ್ಣದಾಗಿಂದ ಓದಿಕೊಂಡದ್ದೇ. ಸೂರ್ಯನ ಸುತ್ತು ಮೊದಲು ಬುಧ ಗ್ರಹ,
ಆಮೇಲೆ ಶುಕ್ರ, ಆಮೇಲೆ ನಮ್ಮ ಭೂಮಿ, ನಂತರ ಕುಜ, ಆಮೇಲೆ ಗುರು, ಆಮೇಲೆ ಶನಿ, ಆಮೇಲೆ ಯುರೇನಸ್, ನೆಪ್ಟ್ಯೂನ್, ಪ್ಲೂಟೋ, ಈ ಗ್ರಹಗಳೆಲ್ಲ ಕೂಡ ನೋಡ್ತೇವೆ. ಸೂರ್ಯನಿಗೆ ತುಂಬ ಹತ್ತಿರದಲ್ಲಿರೋ ಗ್ರಹ ಅದು ತುಂಬ ಸಣ್ಣ ಸರ್ಕಲ್, ಅದ ಕಾರಣ ಬೇಗ ಮೂವ್ ಆಗಿಬಿಡುತ್ತೆ. ಬುಧ ಗ್ರಹ ಒಂದು ಸಲ ಸೂರ್ಯನ ಸುತ್ತಲಿಕ್ಕೆ 23 to 27 ಡೇಸ್ ಹಿಡಿಯುತ್ತೆ. ಇನ್ನು ಶುಕ್ರ, ಸೂರ್ಯ ಆಲ್ಮೋಸ್ಟ್ ಆಲ್ 1 ಮಂತ್. ಕುಜನಿಗೆ ನಮ್ಮ ಭೂಮಿಯಿಂದ ಸ್ವಲ್ಪ ದೂರ ಇದೆ, ಆದ ಕಾರಣ ಅದಕ್ಕೆ ಸ್ವಲ್ಪ ಸಮಯ ಭಾಳ ತಗೊಳುತ್ತೆ. ಸಾರಿ, ಒಂದು ರಾಶಿಯಿಂದ ಒಂದು ರಾಶಿ ಮೂವ್ ಆಗಲಿಕ್ಕೆ 23 to 27 ಡೇಸ್. ಇಡೀ ಒಂದು ಸರ್ಕಲ್ ಮೂವ್ ಆಗಲಿಕ್ಕೆ 1 ವರ್ಷದ ಒಳಗೆ ತಗೊಳ್ಳುತ್ತೆ. ನಮ್ಮ ಭೂಮಿಯಿಂದ ಹೊರಗಡೆ ಇರೋ ಗ್ರಹಗಳಿಗೆ ಸ್ವಲ್ಪ ಸಮಯ ಬಹಳ ತಗೊಳುತ್ತೆ. ಇದು ನಮಗೆ ಗೊತ್ತಿದ್ದಂಥ ಥಿಯರಿ. ಆ್ಯಕ್ಚುಲಿ ಇರೋ ಸಿಸ್ಟಮ್ ಇದೆ. ಇದನ್ನು ನಾವೇನಂತೀವಿ, ಹೀಲಿಯೋಸೆಂಟ್ರಿಕ್ ಮಾಡೆಲ್ ಅಂತೀವಿ. ಹೀಲಿಯೋ ಅಂದರೆ ಸನ್, ಸೂರ್ಯನ ಸುತ್ತು ಇದು ಮೂವ್ ಆಗ್ತಾ ಇರುತ್ತೆ. ಒಂದು ನಿಮಿಷ. ಇದು ಹೀಲಿಯೋಸೆಂಟ್ರಿಕ್ ಮಾಡೆಲ್. ನಮಗೆ ಜ್ಯೋತಿಷ್ಯದಲ್ಲಿ ನಾವು ಬಳಸುವುದೇನಂತಂದ್ರೆ ಜಿಯೋಸೆಂಟ್ರಿಕ್ ಮಾಡೆಲ್ ಬಳಸ್ತೇವೆ. ಜಿಯೋಸೆಂಟ್ರಿಕ್ ಮಾಡೆಲ್ ಏನಂತಂದ್ರೆ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತು ತಿರುಗುತ್ತಾ ಇದೆ ನಿಜ, ಆದರೆ ನಮ್ಮ ಕಣ್ಣಿಗೆ ಕಾಣೋದೇನು, ನಮ್ಮ ಭೂಮಿ ಸುತ್ತಲೇ ಎಲ್ಲಾ ಗ್ರಹಗಳು ತಿರುಗ್ತಾ ಇದ್ದಂಗೆ ಕಾಣುತ್ತೆ. ಈಗ ನಮಗೆ ನಮ್ಮ ಭೂಮಿ ಸೂರ್ಯನ ಸುತ್ತು ತಿರುಗ್ತಾ ಇದೆ ಆಕ್ಚುಲಿ ರಿಯಲಿಸ್ಟಿಕ್ ಆಗಿ, ಆದರೆ ನಮಗೆ ಕಾಣೋದೇನು, ಸೂರ್ಯ ಭೂಮಿ ಸುತ್ತು ತಿರುಗಿದಂಗೆ ಕಾಣುತ್ತಲ್ವ. ನಾವು ಎದ್ದ ತಕ್ಷಣ ಪೂರ್ವದಲ್ಲಿರುತ್ತೆ, ಮತ್ತೆ ಮಧ್ಯಾಹ್ನ ಕಾಲ ಮಿಡ್ ಪಾಯಿಂಟ್ ಅಲ್ಲಿ ಮೇಲೆ ಇರುತ್ತೆ, ನಮ್ಮ ತಲೆ ನೆಟ್ಟಗೆ ಇರ್ತದೆ. ಸಂಧ್ಯಾ ಕಾಲದಲ್ಲಿ ಪಶ್ಚಿಮ ದಿಕ್ಕಲ್ಲಿ ಅಸ್ತಮಯ ಆಗ್ತಾ ಇರುತ್ತೆ. ಅಂದ್ರೆ ಏನು, ಸೂರ್ಯ ತಿರುಗಿದಂಗೆ ಕಾಣುತ್ತೆ ಹೊತ್ತು ನಮ್ಮ ಭೂಮಿ ತಿರುಗಿದಂಗೆ ಕಾಣಲ್ಲ. ಸೊ ನಮ್ಮ ಕಣ್ಣಿಗೆ ಏನು ಕಾಣ್ತಾ ಇದೆ, ಎಲ್ಲಾ ಗ್ರಹಗಳು ಕೂಡ ಸೂರ್ಯನ ಸುತ್ತು ತಿರುಗ್ತಾ ಇದ್ದಾವೆ, ಆದರೆ ಸೂರ್ಯ ನಮ್ಮ ಭೂಮಿ ಸುತ್ತು ತಿರುಗ್ತಾ ಇದ್ದಾನೆ ಅಂತ ಅಂಬೋದು ನಮ್ಮ ಕಣ್ಣಿಗೆ ಕಾಣೋದು. ಇಲ್ಲಿ ಏನಾಗುತ್ತೆ, ರೆಟ್ರೋಗ್ರೇಷನ್ ಅಂತ ಅಂಬೋದು ನಮ್ಮ ಕಣ್ಣಿಗೆ ಕಾಣುತ್ತೆ. ಕೆಲವಿನ ಗ್ರಹಗಳು ನಮ್ಮ ಭೂಮಿಯಿಂದ ಹಿಂದೆ ಹೋದಂಗೆ ಕಾಣುತ್ತೆ. ಸೊ ಇಲ್ಲಿ ಒಂದು ವಿಷಯ ಗಮನ ಇಟ್ಕೋಬೇಕಾದ್ರೆ, ಸೂರ್ಯ ಚಂದ್ರಾದಿಗಳು ಯಾವಾಗೂ ಕೂಡ ರೆಟ್ರೋಗ್ರೇಡ್ ಆಗಲ್ಲ, ವಕ್ರಗಮನದಲ್ಲಿ ಪ್ರಯಾಣ ಮಾಡಲ್ಲ. ಯಾಕಂದ್ರೆ ಅದು ತುಂಬಾ ಫಾಸ್ಟ್. ಅದು ನಮ್ಮ ಭೂಮಿಗಿಂತಲೂ ಭೂಮಿ ಹತ್ತಿರದ್ದು ಕೂಡ ತುಂಬಾ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರ್ತಾರೆ. ಅದಕ್ಕೆ ಯಾಕಂದ್ರೆ ಸೂರ್ಯ 1 ಡಿಗ್ರಿ ಮೂವ್ ಆಗಲಿಕ್ಕೆ 1 ಡೇ ಬೇಕು. ಚಂದ್ರಗೆ ಒಂದು ರಾಶಿಯಿಂದ ಇನ್ನೊಂದು ರಾಶಿ ಹೋಗ್ಲಿಕ್ಕೆ ಹತ್ರ ಎಷ್ಟಾಗ್ತದೆ, ಒಂದು ಪಾದಕ್ಕೆ 6 hours, 9 ಪಾದ ಒಂದು ರಾಶಿ, 2.5 ಡೇ. ಸೊ ಚಂದ್ರ ತುಂಬಾ ಫಾಸ್ಟ್ ಮೂವ್ ಆಗ್ತಾನೆ. ಅದ ಕಾರಣ ಆ 2 ಗ್ರಹಗಳು ವಕ್ರಗಮನ ಆಗೋದಿಲ್ಲ. ಉಳಿದ ಎಲ್ಲಾ ಗ್ರಹಗಳು ವಕ್ರಿ ಆಗ್ತವೆ. ಸೊ ಇದು ಜಿಯೋಸೆಂಟ್ರಿಕ್ ಮಾಡೆಲ್. ನಾವು ಎಲ್ಲಿದ್ದೀವೋ, ನಾವು ನಿಂತ ಕಡೆಯಿಂದ ಎಲ್ಲಾ ಗ್ರಹಗಳನ್ನು ನೋಡ್ರಿ ಈ ತರ ಕಾಣುತ್ತೆ. ಇದು ಕೇವಲ ವಕ್ರಗಮನವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೊತ್ತು ತಲೆ ಚಚ್ಚಿಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ನೋಡಿ, ಸೊ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತು ತಿರುಗುತ್ತಾ ಇದೆ ಅಂತ ಅಂಬೋದು ಹೀಲಿಯೋಸೆಂಟ್ರಿಕ್ ಮಾಡೆಲ್, ಅದು ರಿಯಲಿಸ್ಟಿಕ್. ಬಟ್ ನಮ್ಮ ಭೂಮಿ ಸುತ್ತು ತಿರುಗುತ್ತಾ ಇದೆ ಅಂತ ಅಂದ್ಕೊಂಡಾಗ ನಮಗೆ ಇದು ಜಿಯೋಸೆಂಟ್ರಿಕ್ ಮಾಡೆಲ್ ಆಗ್ತದೆ. ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿರುವಂತಹ ವಕ್ರಗಮನ ಆಗಲಿ, ಗ್ರಹಗಳ ಸಂಚಾರ, ಅದರ ಫಲ ಎಲ್ಲ ಕೂಡ ಜಿಯೋಸೆಂಟ್ರಿಕ್ ಮಾಡೆಲ್ ಬೇಸ್ ಮೇಲೆ ಆಗ್ತದೆ. ಇದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಇಲ್ಲಿ ನೋಡಿ, ಒಂದು ಗ್ರಹ ಇನ್ನೊಂದು ಗ್ರಹವನ್ನ ಓವರ್ಟೇಕ್ ಮಾಡ್ತಾ ಇದ್ರೆ ಯಾವ ರೀತಿ ಕಾಣುತ್ತೆ. ನಮಗೆ ಈ ಬ್ಲೂ ಕಲರ್ ಇರೋದು ನಮ್ಮ ಭೂಮಿ ಅಂತ ಅಂದುಕೊಳ್ಳೋಣ. ಆ ರೆಡ್ ಕಲರ್ ಪ್ಲಾನೆಟ್ ಬಂದು ನಮಗೆ ಬೇರೆ ಯಾವ್ದನ್ನ ಗ್ರಹ ಅಂದ್ಕೊಳ್ಳಿ, ದೂರ ಇದೆ. ದೂರ ಇದ್ದಾಗ ಸ್ವಲ್ಪ ಸ್ಲೋ ಆಗ್ತದೆ. ಸೊ ಓವರ್ಟೇಕ್ ಮಾಡಿದಾಗ ನಿಮಗೆ ಇಲ್ಲೊಂದು ಕರ್ವ್ ಕಾಣ್ತಾ ಇದಲ್ವಾ, ಆ ಕರ್ವ್ ಕಾಣ್ತಾ ಇದಲ್ವ, ಆ ಕರ್ವ್ ಇದು ರೆಟ್ರೋಗ್ರೇಡ್ ಮೋಷನ್, ಸ್ವಲ್ಪ ನಮಗೆ ಹಿಂದೆ ಬಂದಂಗೆ ಕಾಣುತ್ತೆ. ಇಲ್ಲಿ ಕೂಡ ನೀವು ನೋಡ್ಬೋದು, ನಮ್ಮ ಭೂಮಿಗೆ ಯಾವ್ದಾದ್ರು ಬೇರೆ ಒಂದು ಗ್ರಹ ಇದ್ದಾಗ ಇಲ್ಲಿ ಯಾವ ರೀತಿ ಒಂದು ಮಾರ್ಕ್ ಅಲ್ಲಿ ನೀವು ನೋಡ್ಬೋದು, ಹಿಂದೆ ಪ್ರಯಾಣ ಮಾಡಿದಂಗೆ ಕಾಣುತ್ತೆ. ಇದನ್ನ ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳಿಕ್ಕೆ ಇರುವಂಥದ್ದು. ಸೊ ನೀವು ಈ ಪಿಕ್ಚರ್ ಅಲ್ಲಿ ಕೂಡ ನೀವು ನೋಡ್ಬೋದು, ಇದು ನಮ್ಮ ಭೂಮಿ ಓವರ್ಟೇಕ್ ಮಾಡ್ತಾ ಇದೆ. ಓವರ್ಟೇಕ್ ಮಾಡಿದಾಗ ಆ ಗ್ರಹ ಹಿಂದೆ ಹೋದಂಗೆ ಕಾಣುತ್ತೆ. ಇಡೀ ವಿಶ್ವ ಈ ಸರ್ಕಲ್ ಟೋಟಲ್ ಆಕಾಶವನ್ನು 12 ರಾಶಿಗಳನ್ನ ಮಾಡಿದ್ರೆ ನಮಗೆ ಕಾಣುವುದು ಅದು ಮುಂದಕ್ಕೆ ಹಿಂದಕ್ಕೆ ಒಂದು ಡಿಗ್ರೀಸ್ ರೂಪದಲ್ಲಿ ಚಲನೆ ಮಾಡಿದಂಗೆ ಕಾಣುತ್ತೆ. ಇದನ್ನ ಇದು ರೆಟ್ರೋಗ್ರೇಡ್ ಕಾನ್ಸೆಪ್ಟ್. ಇದು ಆಸ್ಟ್ರೋನಾಮಿಕಲ್, ನಮಗೆ ಬೇಡ. ಇನ್ನು ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತಾರೆ ಅಂತಂದಾಗ, ಪ್ರತಿದಿನ ನಾವು ನೋಡ್ತೇವೆ ಒಂದು ಗ್ರಹ ಎಷ್ಟು ದೂರ ಪ್ರಯಾಣ ಮಾಡಿದೆ. ಇಲ್ಲಿ ಸೆಪ್ಟೆಂಬರ್ 7ನೇ ತಾರೀಕಿಂದ ನಾವು ನೋಡಿದ್ರೆ ನೋಡಿ, ಬುಧ ಗ್ರಹವನ್ನು ಅಬ್ಸರ್ವ್ ಮಾಡಿ. ಸೆಪ್ಟೆಂಬರ್ 7ನೇ ತಾರೀಕು ಬುಧ ಗ್ರಹ 14 ಡಿಗ್ರಿ 12 ನಿಮಿಷ ಇಷ್ಟು ದೂರ ಡಿಗ್ರೀಸ್ ಅಲ್ಲೇ ಪ್ರಯಾಣ ಮಾಡ್ತಾ ಇದೆ. ನೆಕ್ಸ್ಟ್ ಡೇ ಅದು ಏನು 6 ಅಂತಂದ್ರೆ ಏನಂತಂದ್ರೆ 6ನೇ ಸೈನ್ ಅಂದ್ರೆ ಕನ್ಯಾ ರಾಶಿಯಲ್ಲಿ ಮೂವ್ ಆಗ್ತಾ ಇದೆ.
ಆಮೇಲೆ ಏನಾಯಿತು, 8ನೇ ತಾರೀಕು ಏನಾಯಿತು, 14:28 ಅಷ್ಟು ಮೂವ್ ಆಗಿದೆ. ನೆಕ್ಸ್ಟ್ 9ನೇ ತಾರೀಕು 39, 14, 39 ಅಂದ್ರೇನು ಇನ್ಕ್ರೀಸ್ ಆಗ್ತಾ ಇದೆ ನೋಡಿ, ಡಿಗ್ರೀಸ್ ಇನ್ಕ್ರೀಸ್ ಆಗ್ತಾ ಇದೆ. 10ನೇ ತಾರೀಕು ಬರೋವರೆಗೆ 14:44. ಅದೇ ನೆಕ್ಸ್ಟ್ 11ನೇ ತಾರೀಕು ಬಂದರೆ ಸೇಮ್ 14:44 ಸೇಮ್ ಡಿಗ್ರಿ. ಅಂದ್ರೆ ಏನು, ಆಕ್ಚುಲಿ ಮೂವ್ ಆಗಬೇಕು. ಅದೇನಾಗಿದೆ, ಡಿಗ್ರೀಸ್ ಚೇಂಜ್ ಆಗಿಲ್ಲ ಅಂದ್ರೆ ರೆಟ್ರೋಗ್ರೇಷನ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗೋ ಕಾಲಕ್ಕೆ ಆ ಗ್ರಹ ಸ್ಟೇಬಲ್ ಆಗಿ ನಿಶ್ಚಲವಾಗಿ ನಿಂತಂಗೆ ಕಾಣುತ್ತೆ. ಅಂದ್ರೆ ಏನು, ಇಲ್ಲಿ ರೆಟ್ರೋಗ್ರೇಷನ್ ಸ್ಟಾರ್ಟ್ ಆಗಿದೆ. ಮತ್ತೆ ನೀವು ಬರ್ತಾ ಬರ್ತಾ ನೆಕ್ಸ್ಟ್ ಡೇ ನೋಡಿ ಡಿಕ್ರೀಸ್ ಆಗ್ತಾ ಇರುತ್ತೆ ಡಿಗ್ರಿ. 14, 36, 23, 3 ಇದೆಲ್ಲ ಕೂಡ ರೆಟ್ರೋಗ್ರೇಡ್ ಮೋಷನ್. ಯಾವಾಗ ಡಿಗ್ರೀಸ್ ಕಡಿಮೆ ಆಗ್ತಾ ಇದೆಯೋ ಆವಾಗ ಆ ಗ್ರಹ ನಮ್ಮ ಕಣ್ಣಿಗೆ ರೆಟ್ರೋಗ್ರೇಡ್ ಇದ್ದಂಗೆ ಕಾಣ್ತಾ ಇವೆ. ಈಗ ಶನಿ ಗ್ರಹ ನೋಡಿ 26:04, 26:00, 25:56 ಇದು ನೋಡಿ ಎಲ್ಲ ಹಿಂದೆ ತಿರುಗಿದಂಗೆ ಎಲ್ಲ ಕೂಡ ರಿವರ್ಸ್ ಹೋಗ್ತಾ ಇದೆ, ಡಿಕ್ರೀಸಿಂಗ್ ಆರ್ಡರ್ ಬರ್ತಾ ಇದೆ. ಇದನ್ನ ನಾವು ರೆಟ್ರೋಗ್ರೇಷನ್ ಅಂತೀವಿ. ರಾಹುಕೇತುಗಳು ಯಾವಾಗೂ ವಕ್ರಗಮನ, ಯಾಕಂದ್ರೆ ಅದು ಗ್ರಹಗಳಲ್ಲ, ಛಾಯಾಗ್ರಹಗಳು, ನೋಟ್ಸ್ ಅಂತೆ ನೋಡಿ. 21:16, 21:09, 21, 20:51 ಯಾವಾಗೂ ಕೂಡ ಆಂಟಿ ಕ್ಲಾಕ್ ವೈಸೇ ಈ ರಾಹುಕೇತುಗಳ ಸಂಚಾರ ಇರುತ್ತೆ. ಅದಕ್ಕೆ ಜ್ಯೋತಿಷಾಸ್ತ್ರದಲ್ಲಿ ಅದರ ಸಿಗ್ನಿಫಿಕೆನ್ಸ್ ಇದೆ, ಆದ ಕಾರಣ ಅದನ್ನ ಆಕ್ಚುಲಿ ಪ್ಲಾನೆಟ್ಸ್ ಎಂಬುದು ಅಲ್ಲ. ಇದು ನಾವು ತಿಳ್ಕೊಳ್ಬೇಕಾದಂಥ ವಕ್ರಗಮನದ ಬಗ್ಗೆ ಈ ಜಸ್ಟ್ ಅಸ್ಟ್ರೋನಾಮಿಕಲಿ ಇಷ್ಟು ಬೇಸಿಕ್ ಇನ್ಫಾರ್ಮೇಶನ್ ನಮಗೆ ತಿಳಿದಿದ್ರೆ ಸಾಕು. ಈಗ ಜ್ಯೋತಿಷ್ಯದ ಪರವಾಗಿ ನೋಡೋಣ. ಸೊ ಜ್ಯೋತಿಷ್ಯದ ಪರವಾಗಿ ಇದರ ಎಫೆಕ್ಟ್ ಏನಿರುತ್ತೆ, ಏನಾಗಬಹುದು, ಮನುಷ್ಯನ ಮೇಲೆ ಯಾವ ಥರ ಇದರ ಪ್ರಭಾವ ಇರುತ್ತೆ ಅಂತಂಬುದನ್ನ ನಾವಿಲ್ಲಿ ನೋಡೋಣ. ಸೊ ರೆಟ್ರೋಗ್ರೇಡ್ ಗ್ರಹ, ನಾವು ಈ ಷಡ್ಬಲ ಕ್ಯಾಲ್ಕುಲೇಷನ್ ಇದೆ. ಷಡ್ಬಲದಲ್ಲಿ 6 ಥರದ ಬಲಗಳು, ಸ್ಥಾನಬಲ, ನಾಥೋನ್ನತ ಬಲ, ದಿಗ್ಬಲ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೇವೆ. ಅದರಲ್ಲಿ ಚೇಷ್ಟ ಬಲ ಅಂತ ಒಂದಿದೆ. ಚೇಷ್ಟ ಬಲ ಅಂತಂದ್ರೆ ಅದು ತುಂಬಾ ಹೆಚ್ಚು ಸ್ಟ್ರೆಂಗ್ತ್ ಇರೋದು. ಯಾವಾಗ ಒಂದು ಗ್ರಹ ವಕ್ರಿ ಆಗುತ್ತೋ ಆ ಗ್ರಹ ಚೇಷ್ಟ ಬಲ ತುಂಬಾ ಜಾಸ್ತಿ ಹೊಂದಿರುತ್ತೆ. ಯಾಕೆಂತಂದ್ರೆ ಹಿಂದೆ ತಿರುಗಿ ಪ್ರಯಾಣ ಅಂದ್ರೆ ಹಿಂದೆ ಇರುವಂತ ವಕ್ರಗಮನ ಆದಂತ ಗ್ರಹ ಫಸ್ಟ್ ಸ್ಟೇಬಲ್ ಆಗ್ಬಿಡುತ್ತೆ, ಸ್ಲೋ ಆಗ್ಬಿಡುತ್ತೆ. ಅದು ಭೂಮಿಗೆ ತುಂಬಾ ಹತ್ತಿರದಲ್ಲಿರುತ್ತೆ. ಸೊ ಓವರ್ಟೇಕ್ ಮಾಡಿಕೊಂಡು ನಾವು ಮುಂದೆ ಹೋದಾಗ ಆ ಹಿಂದೆ ಇರುವಂತ ಯಾವುದನ್ನ ಓವರ್ಟೇಕ್ ಮಾಡಿದ್ವು ಅದು ನಮ್ಮ ಹಿಂದೆ ಫಾಲೋ ಆಗ್ತಾ ಬರ್ತಾ ಇರುತ್ತೆ. ಸೊ ಅದಕ್ಕೆ ಆ ಗ್ರಹಕ್ಕೆ ತುಂಬಾ ಬಲ ಜಾಸ್ತಿ. ಸೊ ಅದಕ್ಕೆ ವಕ್ರಗಮನ ಅಂತ ನೀವು ಯಾವ್ದಾದ್ರು ಕಾನ್ಸೆಪ್ಟ್ ಬಂದ್ರೆ ಆ ಗ್ರಹಕ್ಕೆ ಬಲ ಜಾಸ್ತಿ ಅಂದ್ಕೊಳ್ಳಿ. ಚೇಷ್ಟ ಬಲ ತುಂಬಾ ಜಾಸ್ತಿ ಇರುತ್ತೆ. ಇಟ್ ಈಸ್ ಮೋರ್ ಸ್ಟ್ರೆಂಗ್ತ್. ಅದು ಶುಭ ಗ್ರಹ ಆಗ್ಬೋದು, ಅಶುಭ ಗ್ರಹ, ಸ್ಟ್ರೆಂಗ್ತ್ ಜಾಸ್ತಿ ಇದೆ ಅಂತ ನೀವು ಕನ್ಕ್ಲೂಷನ್ಗೆ ಬರಬೇಕು. ಇದು ಒಂದು ಫಸ್ಟ್ ಸಾಮಾನ್ಯವಾದಂಥ ನೀವು. ಜ್ಯೋತಿಷ್ಶಾಸ್ತ್ರದಲ್ಲಿ ರೆಟ್ರೋಗ್ರೇಡ್ ಪ್ಲಾನೆಟ್ಗೆ ಸ್ವಲ್ಪ ಪ್ರಾಮುಖ್ಯತೆ ಇದೆ. ಜ್ಯೋತಿಷ್ಯ ಗ್ರಹ ತನ್ನ ಚೇಷ್ಟ ಬಲ ತುಂಬಾ ಹೊಂದಿರುತ್ತೆ. ಅದರ ರೆಟ್ರೋಗ್ರೇಡ್ ಚಲ ಸಮಯದಲ್ಲಿ ಈ ಬಲ ತುಂಬಾ ಜಾಸ್ತಿ ಇದೆ. ಇದರ ಅರ್ಥ ಏನಂತಂದ್ರೆ ಗ್ರಹ ರೆಟ್ರೋಗ್ರೇಡ್ ಆಗಿ ತಿರುಗಿದಾಗ ಅದು ಮನುಷ್ಯನನ್ನ ಸಾಮಾನ್ಯವಾಗಿ ಹೇಳಿದ್ರೆ ತುಂಬಾ ಸಿಂಪಲ್ ಆಗಿ ಆಗುವ ಕೆಲಸವನ್ನು ಕೂಡ ತುಂಬಾ ಸ್ಟ್ರೈನ್ ತಗೊಂಡು ಕಷ್ಟಪಟ್ಟು ಪ್ರಯತ್ನದಿಂದ ಆಗುವಂಗೆ ಮಾಡ್ತದೆ. ಯಾವ್ದಾದ್ರು ಏನೋ ಒಂದು ಕೆಲಸ ಆಗಬೇಕು ಅಂತ ಇತ್ತು ಅಂದ್ಕೊಳ್ಳಿ, ಆ ಕೆಲಸಕ್ಕೆ ಕಾರಕನಾದಂತ ಗ್ರಹ ರೆಟ್ರೋಗ್ರೇಡ್ ಆಯಿತು ಅಂತ ಅಂದ್ಕೊಳ್ಳಿ, ಏನಾಗುತ್ತೆ ಇಮಿಡಿಯೇಟ್ಲಿ ಫಲ ಕೆಲಸ ಸ್ಲೋ ಆಗ್ತದೆ. ಸ್ಲೋ ಆದಾಗ ಏನ್ ಮಾಡ್ತೇವೆ ನಾವು, ಎಕ್ಸ್ಟರ್ನಲ್ ಎಫರ್ಟ್ ಜಾಸ್ತಿ ಇಡ್ತೇವೆ. ಕೆಲವೊಂದು ಜನ ಆ ಕೆಲಸ ಆಗದೆ ಬಿಟ್ಟು ಬಿಡ್ತಾರೆ, ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ. ಕೆಲವೊಂದು ಜನ ಏನ್ ಮಾಡ್ತಾರೆ, ಸ್ಲೋ ಆದಾಗೆಲ್ಲ ಸ್ವಲ್ಪ ಎಫರ್ಟ್ ಜಾಸ್ತಿ ಇಡ್ಬೇಕಾಗುತ್ತೆ. ಫಸ್ಟ್ ಸಿಗ್ನಿಫಿಕೇಶನ್ ಅಂತಂದ್ರೆ ಏನೇ ಯಾವುದೇ ಒಂದು ಗ್ರಹ ರೆಟ್ರೋಗ್ರೇಡ್ ಆದಾಗ ಆ ಗ್ರಹ ಕೊಡುವಂತ ಫಲ ಏನಿದೆ, ಏನು ಕಾರಕತ್ವಗಳಿದೆಯೋ ಅದಕ್ಕೆ ಆ ಫಲ ಸ್ವಲ್ಪ ಸ್ಲೋ ಆಗ್ತದೆ ರೆಟ್ರೋಗ್ರೇಡ್ ಆದಾಗ. ಆ ಫಲ ಸ್ಲೋ ಆದಾಗ ಮನುಷ್ಯ ಏನ್ ಮಾಡಬೇಕು, ಹೆಚ್ಚು ಎಫರ್ಟ್ ಅನ್ನು ಇಡಬೇಕಾಗತ್ತೆ. ಎಕ್ಸಾಂಪಲ್, ಗುರುಗ್ರಹ ರೆಟ್ರೋಗ್ರೇಡ್ ಆಯ್ತು ಅಂದ್ಕೊಳ್ಳಿ, ಅದ್ರ ಫಲಿತಾಂಶ ತುಂಬಾ ವಿಳಂಬ ಆಗ್ತದೆ. ಸೊ ಸಹಜವಾಗಿ ಕಾರಕತ್ವ ತಗೊಳ್ಳಿ ಅಂತ ಜನರು ಏನ್ ಮಾಡ್ತಾರೆ, ಈ ತರ ಇದ್ದಾಗ ಸಲಹೆಗಳು ಕೊಡ್ತಾರೆ, ಯಾಕಪ್ಪ ನೀವು ಮಾಡ್ಲಿಕ್ಕಾಗಿಲ್ಲ, ಈ ತರ ಮಾಡ್ಬೇಕು ಅಂತ ಎಲ್ಲರೂ ನಮ್ಗೆ ಅಡ್ವೈಸ್ ಕೊಡೋ ಶುರು ಮಾಡ್ತಾರೆ. ಸೊ ಈ ಗುರು ಧಾರ್ಮಿಕ ವಿಚಾರಗಳಿಗೆ ಕಾರಕ ಆದ ಕಾರಣ ಸ್ವಲ್ಪ ಹೊತ್ತಿನ ಏನ್ ಮಾಡ್ತೇವೆ, ಈ ಧಾರ್ಮಿಕವಾದಂತ ಆಕ್ಟಿವಿಟೀಸ್ನೆಲ್ಲ ದೂರ ಇಡ್ತೇವೆ. ಧರ್ಮ ಅಂತಂದ್ರೆ ಸೆಟ್ ಆಫ್ ರೂಲ್ಸ್. ನಾವು ಯಾವುದನ್ನ ಯಾವ ರೀತಿ ಮಾಡಬೇಕು ಅಂತ ಒಂದು ರೂಲ್ಸ್ ಇರ್ತೀವಿ, ಆ ರೂಲ್ಸ್ ಎಲ್ಲ ಪಕ್ಕಕ್ಕೆ ಇಡ್ತೇವೆ.
ನಮ್ಮ ಕೆಲಸ ಸ್ವಲ್ಪ ಲೇಟ್ ಆಗೋಂಗಿದ್ರೆ ನಾವು ಪಕ್ಕ ಹಾದಿ ಹಿಡಿತೇವೆ. ಈಗ ಟ್ರಾಫಿಕಲ್ಲಿ ಹೋಗ್ತಾ ಇರ್ತೇವೆ, ಟ್ರಾಫಿಕ್ ರೂಲ್ಸ್ ಫಾಲೋ ಆಗಬೇಕು. ತುಂಬ ದೂರ, ಒಂದು 2 ಕಿಲೋಮೀಟರ್ ದೂರ ನಿಂತು ಹೋಗಿರುತ್ತೆ ಗಾಡಿಗಳು, ಅದನ್ನೆಲ್ಲ ಮುಂದೆ ಹೋಗ್ಬೇಕಂದ್ರೆ ತುಂಬ ಲೇಟ್ ಆಗ್ತದೆ. ನಮಗೇನನ್ಸುತ್ತೆ, ಫುಟ್ಪಾತ್ ಮೇಲೆ ಗಾಡಿಯನ್ನು ಓಡಿಸ್ತೇವೆ. ಓಡಿಸಬಾರ್ದು ಆ್ಯಕ್ಚುಲಿ, ಫುಟ್ಪಾತ್ ಇರೋದು ಯಾಕೆ, ನಡ್ಕೊಂಡು ಹೋಗ್ಲಿಕ್ಕೆ. ನಾವು 2 ವೀಲರ್ಸ್ ನೋಡಿಸ್ತಾ ಇರ್ತೇವೆ, ಚೆನ್ನಾಗಿ ಓದ್ಕೊಂಡಿರ್ತಾರೆ, ಆ ಫುಟ್ಪಾತ್ ಮೇಲೆ ಹೊಡಿತಾ ಇರ್ತಾರೆ. ನಾವು ಯಾವುದು ಸಂದು ಆ ಕಡೆ ಗಲ್ಲಿ ಗಲ್ಲಿ ಹೊಡ್ಕೊಂಡು ಹೋಗ್ತೇವೆ, ಯಾಕಂದ್ರೆ ಲೇಟ್ ಆಗೋದು. ಸೊ ರೂಲ್ಸ್ ಅನ್ನು ಬ್ರೇಕ್ ಮಾಡ್ತೇವೆ. ಸೊ ಧರ್ಮವನ್ನು ಬಿಡ್ತೇವೆ. ಧರ್ಮ ಅಂತಂದ್ರೆ ನಾವು ಯಾವುದು ಹೇಗೆ ಮಾಡಬೇಕು ಆ ರೀತಿ ಮಾಡದೆ ಇನ್ನೊಂದು ರೀತಿಯನ್ನು ಮಾಡೋದನ್ನ ಈ ಧರ್ಮವನ್ನು ಬಿಡೋದು ಅಂತ ಅರ್ಥ. ಅಷ್ಟೇ ಆಗ್ಲಿ, ದೈವ ಸಂಬಂಧಿತ ಕಾರ್ಯಕ್ರಮಗಳಿಗೆ ಮಾತ್ರವೇ ಧರ್ಮ ಅಂತ ಎಂಬ ವರ್ಡು ಇಲ್ಲಿ ಹೇಳೋಂಗಿಲ್ಲ. ಡಿಸಿಪ್ಲಿನ್ ಹೋಗ್ತದೆ ಅಂತ ಅರ್ಥ. ಅದನ್ನ ಆ ಕೆಲಸವನ್ನ ಮಾಡೋದಕ್ಕೋಸ್ಕರ ಹೆಚ್ಚು ಗಮನ ಕೊಡ್ತೇವೆ, ಸಾಧಿಸೋಕ್ಕೋಸ್ಕರ. ಸಾಮಾನ್ಯವಾಗಿ ರೆಟ್ರೋಗ್ರೇಡ್ ಶನಿ ಏನಾಗ್ತದೆ, ತುಂಬಾ ಕೆಟ್ಟ ಫಲಿತಾಂಶ ಕೊಡ್ತದೆ. ಸೊ ಕೆಲಸಗಳು ಮಾಡೋದ್ರಲ್ಲಿ ವಿಳಂಬ ಆಗ್ತದೆ, ಯಾಕಂದ್ರೆ ಕರ್ಮಕಾರಕ ಶನಿ, ಮುಂಚೆನೇ ಕೆಲಸ ನಿಧಾನ. ಶನಿ ಕಾರಕತ್ವಗಳೇನು, ಆಲ್ರೆಡಿ ಇನ್ನ ನಿಧಾನ. ಆ ಮನುಷ್ಯ ತುಂಬಾ ಲೇಜಿ ಆಗ್ಬಿಡ್ತಾನೆ ಈ ರೆಟ್ರೋಗ್ರೇಡ್ ಶನಿ ಅಂದಾಗ. ನಾವು ಆ ಗ್ರಹಕ್ಕೆ ಸಂಬಂಧಪಟ್ಟ ಕೆಲಸಗಳೇನಾದ್ರೂ ಆಗಬೇಕು ಅಂತ ನೋಡಿದಾಗ ತುಂಬಾ ವಿಳಂಬ ಆಗ್ತದೆ. ಇನ್ನ ಆ ಗ್ರಹಗಳ ಕಾರಕತ್ವ ಏನಿದೆ, ಆ ಕಾರಕತ್ವಗಳು ಡಿಲೇ ಆಗ್ತದೆ. ಆ ಡಿಲೇ ಆಗೋದ್ರಿಂದ ಏನು ಪರಿಣಾಮ ಆಗುತ್ತೋ ಅದನ್ನ ನೋಡ್ಬೇಕು. ಈಗ ಬುಧ ಅಂದ್ಕೊಳ್ಳಿ, ಕಮ್ಯುನಿಕೇಶನ್ ರಿಲೇಟೆಡ್. ಈ ಬುಧ ರಿಲೇಟೆಡ್ ಈ ರೆಟ್ರೋಗ್ರೇಡ್ ಆಯ್ತು ಅಂದ್ಕೊಳ್ಳಿ, ನಮಗೆ ಎಲ್ಲಿಂದನೋ ಒಂದು ಇನ್ಫಾರ್ಮೇಶನ್ ಬರಬೇಕು, ಒಂದು ಕಾಲ್ ಲೆಟರ್ ಬರಬೇಕು, ಇನ್ಫಾರ್ಮೇಶನ್ ಬರಬೇಕು, ಕಾಲ್ ಬರಬೇಕು, ಮೆಸೇಜ್ ಬರಬೇಕು, ಯಾವುದೋ ಇರ್ತವಲ್ಲ, ಅದೆಲ್ಲ ಡಿಲೇ ಆಗ್ತದೆ. ಡಿಲೇ ಆದಾಗ ಏನ್ ಮಾಡ್ತೇವೆ, ಫಾಲೋ ಅಪ್ಗಳು ಜಾಸ್ತಿ ಆಗ್ತದೆ. ಯಾಕೆ ಬರಲಿಲ್ಲ, ಇನ್ನ ಕಾಲ್ ಲೆಟರ್ ಯಾಕೆ ಬಂದಿಲ್ಲ, ಅವ್ರು ಯಾಕೆ ಫೋನ್ ಮಾಡಿಲ್ಲ, ಎಲ್ಲ ಫಾಲೋ ಅಪ್ಗಳು ಜಾಸ್ತಿ ಆಗ್ತದೆ. ಈ ಶುಕ್ರ ಬಂದು ಪ್ರೀತಿ, ವಾತ್ಸಲ್ಯ, ಆಮೇಲೆ ಈ ಆನಂದವಾದಂತ ಈ ಲಕ್ಸರಿಯಸ್ ಐಟಮ್ಸು, ಇದೆಲ್ಲ ಬರೋದು. ಇದೆಲ್ಲ ಕೂಡ ತಡ ಆಗ್ತದೆ. ಈಗ ಹುಡುಗ ಹುಡುಗಿ ಪ್ರೀತಿ ಮಾಡ್ಕೊಂಡಿರ್ತಾರೆ, ಯಾವುದೋ ಕಾರಣದಿಂದ ಒಂದಿನ ಭೇಟಿ ಆಗಬೇಕು ಅಂತ ಅಂದ್ಕೊಂಡಿರ್ತಾರೆ, ಆ ದಿನ ಭೇಟಿ ಆಗ್ಲಿಕ್ಕೆ ಆಗೋದಿಲ್ಲ. ಅಥವಾ ಹುಡುಗಿ ಅಥವಾ ಹುಡುಗ ಲೇಟ್ ಆಗಿ ಬರ್ತಾರೆ. ಏನು ಶುರು ಆಗ್ತದೆ, ಗಲಾಟೆ ಶುರು ಆಗ್ತದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮಿಸ್ಕಮ್ಯುನಿಕೇಶನ್ ಶುರು ಆಗ್ತದೆ. ಸೊ ಇದೆಲ್ಲ ಕೂಡ ಆ ಗ್ರಹದ ಕಾರಕತ್ವದಲ್ಲಿ ವಿಳಂಬ ಆಗೋದ್ರಿಂದ ಏನಾಗತ್ತೆ ಅಂತ ನಾವು ಊಹಿಸಿ ಅದನ್ನ ಹೇಳ್ಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಆಗಿ ಪುಸ್ತಕಗಳಲ್ಲಿ ಬರೀತಾರೆ, ವಕ್ರಿಯಾದ ಗ್ರಹ ಹೀಗಿದ್ರೆ ಹೀಗಾಗತ್ತೆ ಅಂತ ಅವರ ತಲೆಗೆ ತೋಚಿದವರು ಬರೀತಾರೆ. ಸೊ ಎಲ್ಲರೂ ಒಂದೇ ತಲದಿಂದ ಆಲೋಚನೆ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾರ ತಲೆಯಿಂದ ಅವ್ರು ಆಲೋಚನೆ ಮಾಡ್ಕೋಬೇಕು. ಹಾಗಾಗಿ ಬುಕ್ಸ್ ಅನ್ನ ತುಂಬಾ ಓದ್ಲಿಕ್ಕೆ ಹೋಗ್ಬೇಡಿ, ಅದನ್ನ ಗಟ್ಟಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಗ್ರಹ ವಕ್ರಿ ಆದ್ರೆ ಅದರ ಫಲ ಹೀಗಿರುತ್ತೆ, ಗಟ್ಟಿ ಮಾಡೋದು ಬೇಡ. ಆ ಗ್ರಹದ ಕಾರಕತ್ವ ಏನು, ಇವನು ಯಾವ ಕೆಲಸಕ್ಕೋಸ್ಕರ ನಿರೀಕ್ಷಣೆ ಮಾಡ್ತಾ ಇದ್ದಾನೆ, ಆ ನಿರೀಕ್ಷಣೆ ಆಗೋದ್ರೆ ಏನಾಗ್ತದೆ, ಎಷ್ಟು ಕಾಲ ನಿರೀಕ್ಷಣೆ ಆಗ್ತದೆ, ನಿರೀಕ್ಷಣೆ ಆಗೋದ್ರಿಂದ ಇವನಲ್ಲಿ ಏನು ಪರಿಣಾಮ ಆಗುತ್ತೆ, ಇದನ್ನು ಊಹಿಸಬಹುದು. ಒಬ್ಬ ಹುಡುಗ ಹುಡುಗಿ ಪ್ರೀತಿ ಮಾಡಿಕೊಂಡು ಅವರು ಪಾರ್ಕಿಗೆ ಸ್ವಲ್ಪ ಲೇಟ್ ಆದ್ರೆ ಏನಾಗ್ತದೆ ಎಲ್ಲರಿಗೂ ಗೊತ್ತಿದ್ದಿದೆ. ಒಂದು ಕಾಲ್ ಲೆಟರ್ ಬರಬೇಕು, ಲೇಟ್ ಆದ್ರೆ ಏನಾಗುತ್ತೆ ಎಲ್ಲರಿಗೂ ಗೊತ್ತಿದ್ದು. ನೆಕ್ಸ್ಟ್ ಪರಿಣಾಮ ಏನಾಗುತ್ತೆ ಊಹಿಸಬಹುದು. ಅದೇನು ಅಷ್ಟು ಬ್ರಹ್ಮವಿದ್ಯೆ ಏನೂ ಅಲ್ಲ. ಅದನ್ನ ಪುಸ್ತಕಗಳನ್ನು ನೋಡಿ ಗಟ್ಟಿ ಮಾಡೋ ಅವಶ್ಯಕತೆ ಇಲ್ಲ, ಬರೀತಾರೆ. ಶನಿಗೆ ರೆಟ್ರೋಗ್ರೇಡ್ ಆದ್ರೆ ಹೀಗಾಗುತ್ತೆ, ಕುಜ ರೆಟ್ರೋಗ್ರೇಡ್ ಆದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟದ್ದು ತೊಂದರೆ ಆಗ್ತದೆ, ಈ ಆಕ್ಸಿಡೆಂಟ್ ರಿಲೇಟೆಡ್ ಏನಾದರೂ ಆಗ್ತದೆ, ತುಂಬಾ ಗಮನದಲ್ಲಿರ್ಬೇಕು, ಅವ್ರು ಬರೀತಾರೆ. ಅವರು ನಮ್ಮ ತರನೇ ಆಲೋಚನೆ ಮಾಡಿ ಬರೀತಾರೆ. ಹಾಗಾಗಿ ಅದನ್ನೆಲ್ಲ ಗಟ್ಟಿ ಮಾಡ್ಕೊಂತ ಕೊಡಬಾರ್ದು. ಇನ್ನ ಈ ರೆಟ್ರೋಗ್ರೇಡ್ ಆದಂತ ಪ್ಲಾನೆಟ್ ಏನಿದೆ ಅದು ಬಂದಾಗ ನಾವು ಏನ್ ಗಮನಿಸ್ಬೇಕು, ನಾವು ಗಮನದಲ್ಲಿ ಇಟ್ಕೊಳ್ಬೇಕಾದ್ದೇನು, ರೆಟ್ರೋಗ್ರೇಡ್ ಆದಂತ ಗ್ರಹ ಭೂಮಿಗೆ ತುಂಬಾ ಹತ್ರ ಇರುತ್ತೆ ಅಂತ ಊಹಿಸಿಕೊಳ್ಳಿ. ಆ ಗ್ರಹ ತುಂಬಾ ನಿಧಾನ ಅಥವಾ ಸ್ಥಿರವಾಗಿದೆ ಅಂತ ನಮ್ಮ ಮನಸ್ಸಿಗೆ ಫಸ್ಟ್ ಫ್ಲಾಶ್ ಆಗಬೇಕು. ಇನ್ನ ಎಲ್ಲಾ ಗ್ರಹಗಳು ಕ್ಲಾಕ್ ವೈಸ್ ಹೋಗ್ತಾ ಇದೆ ತಾನೆ, ಇದು ಆಂಟಿ ಕ್ಲಾಕ್ ವೈಸ್ ಹೋಗ್ತಾ ಇದೆ ಅಂತ ಅಂಬೋದು ಊಹೆಗೆ ಬರುತ್ತೆ. ಹಿಂದಕ್ಕೆ ಚಲಿಸ್ತಾ ಇದೆ. ಗ್ರಹ ಒಂದು ರಾಶಿಯಲ್ಲಿ ನಕ್ಷತ್ರದಲ್ಲಿ ಸಾಮಾನ್ಯ ಸಮಯಕ್ಕಿಂತ ಹೆಚ್ಚು ಸಮಯ ಇರ್ತದೆ. ಈಗ ಶನಿ ಒಂದು ರಾಶಿಯಲ್ಲಿ 2.5 ವರ್ಷ ಇರ್ತದೆ, ನಮಗೆ ಗೊತ್ತಿದೆ. ಶನಿ ವರ್ಷಕ್ಕೆ ಒಮ್ಮೆ ರೆಟ್ರೋಗ್ರೇಡ್ ಆಗ್ತದೆ. ರೆಟ್ರೋಗ್ರೇಡ್ ಆದ ಅಂದ್ಕೊಳ್ಳಿ, ಖಂಡಿತವಾಗೂ ಸಾಮಾನ್ಯವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ 2.5 ವರ್ಷ ಆಗುತ್ತಲ್ವಾ, ಇನ್ನ ಜಾಸ್ತಿ ತಗೊಳುತ್ತೆ. ಪ್ರತಿಯೊಂದು ಗ್ರಹ ವಕ್ರಿ ಆಗೋದರಿಂದ ಅದು ಸಾಮಾನ್ಯವಾಗಿ ಎಷ್ಟು ಸಮಯದಲ್ಲಿ ಪ್ರಯಾಣ ಮಾಡಬೇಕು ಅದಕ್ಕಿಂತ ಹೆಚ್ಚು ಸಮಯ ತಗೊಳುತ್ತೆ, ನಿಧಾನ ಆಗ್ತದೆ, ಹಿಂದೆ ಪ್ರಯಾಣ ಮಾಡ್ತದೆ. ಅಂದ್ರೆ ಡಿಗ್ರೀಸ್ ಮುಖಾಂತರವಾಗಿ
ಮತ್ತೆ ಅದು ಮುಂದೆ ಫಾರ್ವರ್ಡ್ ಡೈರೆಕ್ಷನ್ ಬರಬೇಕು, ಆಮೇಲೆ ಇನ್ನೊಂದು ರಾಶಿಯನ್ನು ಕ್ರಾಸ್ ಆಗ್ಬೇಕು. ಇದಕ್ಕೆ ತುಂಬಾ ಸಮಯ ತಗೊಳ್ಳತ್ತೆ. ಇದು ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕಾದ ವಿಷಯ. ಇನ್ನ ಈಗ ಜ್ಯೋತಿಷ್ಯದ ವಿಚಾರಕ್ಕೆ ಬಂದ್ರೆ, ಈ ರೆಟ್ರೋಗ್ರೇಡ್ಗೆ ಸಂಬಂಧಪಟ್ಟ ಸಿಗ್ನಿಫಿಕೆನ್ಸ್ ನೋಡೋ ಕಾಲಕ್ಕೆ ನಾವು ಏನೇನು ಇಟ್ಕೋಬೇಕು, ತಲೆಯಲ್ಲಿ ಯಾವ ತರ ಇಟ್ಕೋಬೇಕು ಅಂದ್ರೆ, ಗ್ರಹ ಸ್ಥಿರವಾಗಿದೆಯಾ ಅಥವಾ ಚಲಿಸ್ತಾ ಇದೆಯಾ ಅಂತ ನೋಡಬೇಕು. ಒಂದು ಗ್ರಹ ವಕ್ರ ಸ್ಟಾರ್ಟ್ ಆಗಿದೆ ಅನ್ಕೊಳ್ಳಿ, ಅದು ಸ್ಥಿರವಾಗಿ ಯಾವಾಗಿರುತ್ತೆ, ಓವರ್ಟೇಕ್ ಮಾಡೋ ಸ್ಟಾರ್ಟಿಂಗ್ ಅಲ್ಲಿ 2 ಸ್ಪೀಡ್ ಒಂದೇ ಆದ್ರೆ ಸ್ಥಿರ ಆಗ್ಬಿಡ್ತದೆ. ಆ ಸ್ಥಿರವಾಗಿದ್ರೆ ಒಂದು ರೀತಿ ಫಲ, ಅದು ರೆಟ್ರೋಗ್ರೇಡ್ ಸ್ಟಾರ್ಟ್ ಆದ ಮೇಲೆ ಇನ್ನೊಂಥರ ಫಲ. ಇದನ್ನು ನಾವು ಗಮನ ಇಟ್ಕೋಬೇಕು. ಇನ್ನು ಒಂದು ವೇಳೆ ರೆಟ್ರೋಗ್ರೇಡ್ ಪ್ರಾರಂಭ ಆದ ನಂತರ ಎಷ್ಟು ಡಿಗ್ರಿ ಹಿಂದೆ ಪ್ರಯಾಣ ಮಾಡಿದೆ, ಇದನ್ನ ನಾವೇನ್ ಮಾಡ್ತೇವೆ, ಆ ಸ್ಟ್ರೆಂತ್ ಅನ್ನು ನೋಡ್ತೇವೆ. ಇದನ್ನ ನಾವು ಇದಕ್ಕೆ ಕಷ್ಟಪಡೋದು ಬೇಕಾಗಿಲ್ಲ. ನಮಗೆ ಚೇಷ್ಟ ಬಲ ಅಂತ ಒಂದಿದೆ. ಒಂದು ನಿಮಿಷ. ಚೇಷ್ಟ ಬಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಎಷ್ಟು ಸ್ಟ್ರೆಂತ್ ಇದೆ ಅಂತಂಬುದು ನಮಗೆ ಗೊತ್ತಾಗ್ಬಿಡ್ತದೆ. ಸಾಮಾನ್ಯವಾಗಿ ಅಷ್ಟು ಎಕ್ಸಾಕ್ಟ್ಲಿ ಅಕ್ಯುರೇಟ್ ಆಗಿ ನಿಮ್ಗೆ ಗೊತ್ತಾಗದೆ, ವಕ್ರಿ ಅಂತಂದ್ರೆ ಬಲ ಜಾಸ್ತಿ ಅಂತ ತಿಳ್ಕೊಳ್ಳಿ ಅಷ್ಟೇ. ಇನ್ನು ಡೀಪ್ ಆಗಿ ಅದು ಎಷ್ಟು ಬಲ ಹೊಂದಿದೆ ಅಂತ ತಿಳ್ಕೊಳ್ಬೇಕಾದ್ರೆ ನೀವು ಚೇಷ್ಟ ಬಲ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅಥವಾ ಸಾಫ್ಟ್ವೇರ್ಗಳಲ್ಲಿ ಚೇಷ್ಟ ಬಲ ಗೊತ್ತಾಗ್ತದೆ. ಆ ವಕ್ರಿ ಆದಂತ ತುಂಬಾ ಡೀಪೆಸ್ಟ್ ವಕ್ರಿ ಆದರೆ ಅದು ತುಂಬಾ ಬಲ ಜಾಸ್ತಿ ಇದೆ. ಆ ಡಿಗ್ರೀಸ್ ಮೇಲೆ ನಾವು ಕಂಡು ಹಿಡಿಬಹುದು. ಮತ್ತೆ ಆ ಗ್ರಹ ನೇರ ಒಂದು ರೆಟ್ರೋಗ್ರೇಡ್ ಆದಂತ ಗ್ರಹ ಅದು ಮತ್ತೆ ಫಾರ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕಾದ್ರೆ, ಡೈರೆಕ್ಟ್ ಮೋಷನ್ ಬರಬೇಕಾದ್ರೆ ಎಷ್ಟು ಡಿಗ್ರಿಗಳು ಪ್ರಯಾಣಿಸಬೇಕು ಅಥವಾ ಎಷ್ಟು ದಿನ ಹಿಡಿತದೆ. ಒಂದು ವಕ್ರಿಯಾದ ಗ್ರಹ ಮತ್ತೆ ನಾರ್ಮಲ್ ಬರಬೇಕಾದ್ರೆ ಎಷ್ಟು ಸಮಯ ತಗೊಳುತ್ತೆ ಅಂತ ನಾವು ಗಮನದಲ್ಲಿ ಇಟ್ಕೋಬೇಕು. ಅಥವಾ ಆ ರೆಟ್ರೋಗ್ರೇಡ್ ಪ್ರಾರಂಭ ಆಗಿದಲ್ವಾ, ಆ ಪ್ರಾರಂಭ ಆದಾಗ ನಿಶ್ಚಲ ಆಗ್ಬಿಡ್ತದೆ. ಅದು ರೆಟ್ರೋಗ್ರೇಡ್ ಪ್ರಾರಂಭ ಆದಾಗೂ ಸ್ಟೇಬಲ್ ಆಗಿರುತ್ತೆ. ರೆಟ್ರೋಗ್ರೇಡ್ ಮುಗಿಯೋ ಕಾಲಕ್ಕೂ ಸ್ವಲ್ಪ ಸಮಯ ಅದು ಸ್ಟೇಬಲ್ ಆಗ್ತದೆ. ಅದು ಪ್ರಾರಂಭದಲ್ಲಿ ಸ್ಟೇಬಲ್ ಇದೆಯೋ ಅಥವಾ ಅಂತ್ಯದಲ್ಲಿ ಸ್ಟೇಬಲ್ ಇದೆಯೋ ನೀವು ಡೀಪ್ ಆಗಿ ಅನಲೈಸ್ ಮಾಡಬೇಕಾದ್ರೆ ಇದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಮತ್ತೆ ಇನ್ನೊಂದು ವಿಚಾರ ಏನಂತಂದ್ರೆ, ಒಂದು ರೆಟ್ರೋಗ್ರೇಡ್ ಆದಂತ ಗ್ರಹ 0 ಡಿಗ್ರಿಯಿಂದ 5 ಡಿಗ್ರಿ ಒಳಗೆ ಇದೆಯೋ, ಪ್ರಾರಂಭ ಡಿಗ್ರಿ ಅಂತ ಹೇಳಿ. ಈ ಪ್ರಾರಂಭದಲ್ಲಿ ಇದ್ದಾಗ ಏನಾಗುತ್ತೆ ಅಂದ್ರೆ, ಹಿಂದಕ್ಕೆ ಹೋಗಿ ಏನಾಗ್ತದೆ, ಇನ್ನೊಂದು ರಾಶಿ ಹೊಟ್ಟೋಗ್ತದೆ. 0 to 5 ಡಿಗ್ರೀಸ್ ಇತ್ತು ಅನ್ಕೊಳ್ಳಿ, 5 ಡಿಗ್ರೀಸ್ 4 ಆಗ್ತದೆ, 3 ಆಗ್ತದೆ, 2 ಆಗ್ತದೆ, 0 ಆಗ್ತದೆ. ನೆಕ್ಸ್ಟ್ ರಾಶಿ 29 ಡಿಗ್ರೀಸ್ ಹೊಟ್ಟೋಗ್ತದೆ. ಆ ತರ ಏನಾದ್ರೂ ಇದೆಯಾ? ಅಥವಾ ಕೊನೆ ಡಿಗ್ರಿಲಿ ಇತ್ತಂದ್ಕೊಳ್ಳಿ, ಅದೇ ರಾಶಿಯಲ್ಲಿ ಇರ್ತದೆ, ಅದು ಹಿಂದೆ ಪ್ರಯಾಣ ಮಾಡುವುದು ಅದೇ ರಾಶಿಯಲ್ಲಿ ಇರ್ತದೆ, ಮತ್ತೆ ಡೈರೆಕ್ಟ್ ಮೋಷನ್ ಅದೇ ರಾಶಿಯಲ್ಲಿ ಬಂದ್ಬಿಡುತ್ತೆ. ಅದಕ್ಕಾಗಿ ಎಷ್ಟು ಡಿಗ್ರಿಯಲ್ಲಿದೆ ಅಂತ ಅಂಬೋದು ಕೂಡ ನೆನಪಿಟ್ಕೋಬೇಕು. ಈ ಫ್ಯಾಕ್ಟರ್ಸ್ ಎಲ್ಲ ನೆನಪಿಟ್ಕೊಂಡ್ರೆ ಒಳ್ಳೇದು. ಆಮೇಲೆ ರೆಟ್ರೋಗ್ರೇಡ್ ಆದಂತ ಗ್ರಹ ಶುಭ ಗ್ರಹವ ಪಾಪಗ್ರಹವ, ಅದನ್ನ ಆಧಿಪತ್ಯ ಏನಿದೆ, ಶುಭಾಧಿಪತ್ಯವ ಪಾಪಾಧಿಪತ್ಯವ, ಇದನ್ನ ನಾವು ಗಮನದಲ್ಲಿಟ್ಟುಕೊಂಡು ಫಲಭಾಗದಲ್ಲಿ ನೋಡ್ತೇವೆ. ಗ್ರಹ ಸ್ಥಿರವಾಗಿದೆ ಅಥವಾ ಚಲಿಸ್ತಾ ಇದೆ ಅಂತ ಅಂದ್ಕೊಳ್ಳೋಣ ನಮ್ಮ ಜಾತಕದಲ್ಲಿ. ಅವಾಗ ಏನಾಗ್ತದೆ, ಆ ಗ್ರಹದ ಪ್ರಾಬಲ್ಯವಿರುವಂತ ಕೆಲಸಗಳು ಏನೇನಿದೆ ಅದೆಲ್ಲ ತುಂಬಾ ವಿಳಂಬ ಆಗ್ತದೆ. ಆ ಗ್ರಹ ಏನೇನು ಸಹಜ ಕಾರಕತ್ವಗಳಾಗಲಿ ಆಧಿಪತ್ಯ ಕಾರಕತ್ವಗಳಾಗಲಿ ಏನೇನು ಆ ಗ್ರಹ ಸೂಚನೆ ಮಾಡುತ್ತೋ ಅದೆಲ್ಲ ಡಿಲೇ ಆಗ್ತದೆ. ಆ ವಿಳಂಬ ಆದಾಗ ಡಿಲೇ ಆಗ್ತದೆ. ಆ ಡಿಲೇ ನಮಗೆ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ, ಅದರ ದಶೆ ಬಂದಾಗ, ಯಾವಾಗೂ ದಶ ಅಂತರ್ದಶೆಯಲ್ಲಿ ನಮಗೆ ಅದರ ಫಲ ಗೊತ್ತಾಗ್ತದೆ. ಸುಮ್ಮನೆ ಆ ಗ್ರಹ ವಕ್ರಿಯಾಗಿದ್ದರಿಂದ ನಮಗೇನು ಸಮಸ್ಯೆ ಇಲ್ಲ. ಒಂದು ಸಣ್ಣ ಮಗು ಇದೆ, ಸಪ್ತಮಾಧಿಪತಿ ವಕ್ರಿಯಾಗಿದ್ದಾನೆ. ಸಪ್ತಮಾಧಿಪತಿ ವಕ್ರಿ ಆದ್ರೆ ಏನಾಗುತ್ತೆ, ಮ್ಯಾರೇಜ್ ಡಿಲೇ ಆಗ್ತದೆ. ಸಣ್ಣ ಮಗುಗೂ ಮ್ಯಾರೇಜ್ಗೂ ಸಂಬಂಧವೇ ಇಲ್ಲ. ಆ ಏಜ್ಗೆ ಅವನು ನಿರೀಕ್ಷಣೆ ಮಾಡುವಂತ ಕಾರ್ಯಕ್ಕೆ ಈ ವಕ್ರಿಯಾದಂತ ಗ್ರಹ ಡಿಲೇ ಮಾಡ್ತದೆ ಅಷ್ಟೇ. ಬೇರೆ ಎಲ್ಲ ವಕ್ರಿ ಆಗ್ತದೆ, ನಮಗೇನು ಸಂಬಂಧ ಇಲ್ಲ. ಅವನು ಯಾವ ಕೆಲಸವನ್ನು ಮಾಡ್ತಾ ಇದ್ದಾನೋ ಆ ಕೆಲಸಕ್ಕೆ ಕಾರಕವಾದಂತ ಗ್ರಹ ಏನಾದ್ರೂ ವಕ್ರಿಯಾದರೆ ಆ ದಶಾ ಅಂತರ್ದಶಾ ಕಾಲದಲ್ಲಿ ಡಿಲೇ ಇಂಡಿಕೇಟ್ ಮಾಡುತ್ತೆ. ಅದು ಫಲಪ್ರದವಾಗಬೇಕಾದ್ರೆ ತುಂಬಾ ವಿಳಂಬ ಆಗ್ತದೆ. ಯಾಕೆಂತಂದ್ರೆ ರೆಟ್ರೋಗ್ರೇಷನ್ ಪ್ರಾರಂಭವಾಗಿದೆ ಮತ್ತು ನೇರ ಚಲೆಯನ್ನು ಸಾಧಿಸಬೇಕಾದ್ರೆ ತುಂಬಾ ಸಮಯ ತಗೊಳುತ್ತೆ. ಅದಕ್ಕೋಸ್ಕರ ಡಿಲೇ ಆಗುತ್ತೆ. ಎಷ್ಟು ಡಿಗ್ರಿ ಪ್ರಯಾಣಿಸಿದೆ ಅಷ್ಟು ಡಿಲೇ ಆಗ್ತದೆ. ಸುಮಾರು ಒಂದು 15 ಡಿಗ್ರಿ ಪ್ರಯಾಣಿಸಿದೆ ಅಂತ ಅಂದುಕೊಳ್ಳೋಣ. ಅಂದ್ರೆ ಗ್ರಹ ಈಗಾಗಲೇ ರೆಟ್ರೋಗ್ರೇಷನ್ ಸಹಿಸಿಕೊಂಡಿದೆ ಮತ್ತು ಸಂತೋಷದ ಸಮಯದಲ್ಲಿ ಹತ್ತಿರದಲ್ಲಿದೆ, ಇನ್ನೇನು ಮುಂದಕ್ಕೆ ಹೋಗ್ತದೆ. ಆದ್ರಿಂದ ಅದು ಗ್ರಹ ಶುಭ ಫಲವನ್ನು ಕೊಡುತ್ತದೆ. ಇದು ನಾವು ಡೀಪ್ ಹೋದಾಗ ನಾವು ಅದರ ಬಗ್ಗೆ ಚಿಂತನೆ ಮಾಡಿ, ಇದೆಲ್ಲ ಅನುಭವದ ಮೇಲೆ ಹೋಗ್ತದೆ. ಇದನ್ನ ಪುಸ್ತಕದಲ್ಲೋ ಅಥವಾ ಗುರುಗಳ ವಾಕ್ಯದಲ್ಲೋ ಹೇಳಿ ನಾವು ಅಪ್ಲೈ ಮಾಡೋಕ್ಕಾಗಲ್ಲ.
ಆ ಸಂದರ್ಭ, ಅವನು ಹೇಳುವಂತ ರೀತಿ, ಈ ಗ್ರಹದ ಎರಡನ್ನ ಅನುಸಂಧಾನ ಮಾಡಿಕೊಂಡು ಹೇಳ್ತಾರೆ. ಸೊ ಅದ ಕಾರಣ ಈ ಗ್ರಹ ತನ್ನ ದಶಾಕಾಲದಲ್ಲಿ ಜನರಿಗೆ ಗರಿಷ್ಠ ಪರಿಮಾಣವನ್ನ ಫಲವನ್ನು ಕೊಡೋದಾಗ್ಲಿ, ಡಿಲೇ ಮಾಡೋದಾಗ್ಲಿ, ಇದು ಸಾಮಾನ್ಯವಾದಂತ ವಿಚಾರ. ಈಗ ಒಂದು ರೆಟ್ರೋಗ್ರೇಡ್ ಆದಂತ ಗ್ರಹ 0 5 ಡಿಗ್ರಿ ಒಳಗೆ ಇತ್ತು ಅಂದ್ಕೊಳ್ಳಿ. ಅದು ಹಿಂದಕ್ಕೆ ಪ್ರಯಾಣ ಮಾಡಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಯನ್ನು ಕ್ರಾಸ್ ಮಾಡಿ, ಅವಾಗ ಏನಾಗುತ್ತೆ, ಗೋಚಾರದಲ್ಲಿ ಫಲ ಬೇರೆ ಆಗ್ತದೆ. ಯಾಕಂದ್ರೆ ನಮ್ಗೆ ಗೋಚಾರದಲ್ಲಿ ಒಂದು ರಾಶಿಯಲ್ಲಿದ್ರೆ ಯಾವ ರೀತಿ ಫಲ, ಇನ್ನೊಂದು ರಾಶಿಯಲ್ಲಿದ್ರೆ ಯಾವ ರೀತಿ ಫಲ ಅಂತ ನಾವು ನೋಡಿದ್ವಿ. ಹಾಗೆ 5 ಡಿಗ್ರೀಸ್ ಒಳಗಿತ್ತು ಅಂದ್ಕೊಡಿ, ಆ ರೆಟ್ರೋಗ್ರೇಡ್ ಸಮಯದಲ್ಲಿ ಆ ರಾಶಿಯ ಫಲ, ಅದರ ಹಿಂದೆ ರಾಶಿ ಏನು ಫಲ ಸೂಚನೆ ಮಾಡ್ತದೆ, ಅದು ಶುಭ ಆಗಬಹುದು, ಅಶುಭ ಆಗಬಹುದು, ಅದನ್ನು ಸೂಚಿಸ್ತದೆ. ಎಷ್ಟು ಸಮಯ ತಗೊಳುತ್ತೆ ಆ ರಾಶಿ ಹೋಗ್ಲಿಕ್ಕೆ ಅಂತ ನಾವು ನೋಡ್ತೇವೆ. ಆ ಸಮಯದಲ್ಲಿ ನಮಗೆ ಏನು ಫಲ ಬರಬೇಕು ಅದಕ್ಕೆ ಅತೀತವಾದಂಥ ಫಲ ಬರುತ್ತೆ. ಅಂದ್ರೆ ರೆಟ್ರೋಗ್ರೇಡ್ ಆದಂಥ ಗ್ರಹ 5 ಡಿಗ್ರೀಸ್ ಒಳಗಿದ್ರೆ 2 ರಾಶಿಗಳ ಫಲ ಸಿಗತ್ತೆ. ಆ ರಾಶಿಯ ಫಲ ಸಿಗತ್ತೆ, ಹಿಂದಿನ ರಾಶಿಯ ಫಲ ಸಿಗತ್ತೆ. ಅದು ಒಳ್ಳೇದೋ ಕೆಟ್ಟದ್ದು ಅಂತಂಬೋದು ಸಂದರ್ಭ, ಆ ರಾಶಿಯ ಮೇಲೆ, ಜನ್ಮರಾಶಿಯಿಂದ ಅದೆಷ್ಟನೇ ರಾಶಿ ಆಗಿದೆ, ಅದು ಶುಭವ ಸ್ಥಾನವೋ ಅಶುಭ ಸ್ಥಾನವೋ, ಅದಕ್ಕೇನಾದ್ರೂ ವೇದ ಏನಾದ್ರೂ ಇದೆಯೋ ವೇದ ಇಲ್ಲವೋ ಅದು ಡಿಸೈಡ್ ಮಾಡುತ್ತೆ. ಎಕ್ಸಾಕ್ಟ್ಲಿ ಒಂದು ವಕ್ರಿ ಆದಂತ ಗ್ರಹ ಶುಭ ಫಲ ಕೊಡುತ್ತೋ ಅಶುಭ ಫಲ ಕೊಡುತ್ತೋ ಅಂತ ಡೈರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಗೋಚಾರದಲ್ಲಿ ಒಂದು ರೀತಿ ಫಲ ಕೊಡುತ್ತೆ, ರಾಶಿಯಲ್ಲಿ ಒಂದು ರೀತಿ ಫಲ ಕೊಡುತ್ತೆ. ಗೋಚಾರದಲ್ಲಿ ಅಂತಂದಾಗ ಏನಾಗುತ್ತೆ, ರೆಟ್ರೋಗ್ರೇಡ್ ಅಂದ್ರೆ ಸ್ಲೋ ಆಗುತ್ತೆ. ಆ ಸ್ಲೋ ಆಗೋದೆಂಬುದು ಯಾವಾಗೂ ಶುಭ ಫಲ ಅಲ್ಲ. ಅಂದುಕೊಂಡಿದ್ದು ಡಿಲೇ ಆಗ್ತಾ ಇದೆ ಅಂತಂದ್ರೆ ಶುಭ ಹೆಂಗಾಗ್ತದೆ, ಶುಭ ಆಗೋದಿಲ್ಲ. ಹಾಗಾಗಿ ಕೆಲವಿಂದ ಡಿಲೇ ಆದ್ರೆ ಶುಭ ಇರುತ್ತೆ, ಸ್ವಲ್ಪ ನಿಧಾನ ಆದಷ್ಟು ಒಳ್ಳೆಯದು. ಇವಾಗ ಸಪೋಸ್ ನಮ್ಗೇನೋ ದೊಡ್ಡ ತೊಂದರೆ ಆಗಬೇಕು ಕೋರ್ಟಿಂದ ಅಥವಾ ಅರೆಸ್ಟ್ ಮಾಡ್ತಾರೆ, ಅದು ನಿಧಾನ ಆದಷ್ಟು ಒಳ್ಳೆಯದು. ಅದನ್ನ ಹಾಗೆ ಹಿಂದೆ ವಾಯಿದಾಗಳ ಮೇಲೆ ಹಾಕೊಂತ ಹೋಗ್ತೇವೆ, ಅದು ಬೇರೆ. ಬಟ್ ಮೇನ್ ಇಂಪಾರ್ಟೆಂಟ್ ವಿಚಾರಕ್ಕೆ ಡಿಲೇ ಅಂತಂಬೋದು ತುಂಬಾ ಬಂಧಕ. ನಮ್ಗೆ ಆಗಬೇಕಾದ ಕೆಲಸ ಆಗಬೇಕಾದ ಸಮಯದಲ್ಲಿ ಆಗ್ಲಿಲ್ಲ ಅಂದ್ರೆ ತುಂಬಾ ತೊಂದರೆ ಆಗ್ತದೆ. ಹಾಗಾಗಿ ಆ ಗ್ರಹದ ಕಾರಕತ್ವಗಳು, ಆ ಗ್ರಹ ಶುಭಗ್ರಹವೋ ಪಾಪಗ್ರಹವೋ, ಆ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ, ಆ ರಾಶಿ ಶುಭವೋ ಪಾಪವೋ, ಮತ್ತೆ ಹಿಂದೆ ತಿರುಗಿ ಪ್ರಯಾಣ ಮಾಡಿದಾಗ ಎಷ್ಟು ಸಮಯ, ಇದು ಡಿಸೈಡ್ ಮಾಡುತ್ತೆ. ಓವರಲ್ ಆಗಿ ಸಿಂಗಲ್ ಸ್ಟೇಟ್ಮೆಂಟ್ ಮೇಲೆ ವಕ್ರಿಯಾದ ಗ್ರಹ ಶುಭ ಅಶುಭ ಈ ರೀತಿ ಕೊಡುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಅದು ನೋಡೋ ಕಾಲಕ್ಕೆ ನಾವು ಅದನ್ನು ಅಬ್ಸರ್ವ್ ಮಾಡಬೇಕು. ಗ್ರಹ 25 30 ಡಿಗ್ರಿ ಒಳಗಿತ್ತು ಅಂದ್ಕೊಡಿ, ಅದೇ ರಾಶಿಯಲ್ಲೇ ಇರುತ್ತೆ, ಅದೇನು ಹಿಂದಿನ ರಾಶಿ ಫಲ ಕೊಡಲ್ಲ, ಅದೇ ರಾಶಿಯಲ್ಲೇ ಇರುತ್ತೆ. ಅದ ಕಾರಣ ಅದು ಶುಭ ಆದ್ರೆ ಶುಭ ಫಲವನ್ನ, ಅಶುಭ ಆದ್ರೆ ಅಶುಭ ಫಲವನ್ನ ಕೊಡುತ್ತೆ. ಶುಭ ಫಲವನ್ನ ಡಿಲೇ ಮಾಡ್ತದೆ, ಅಶುಭ ಫಲವನ್ನ ಡಿಲೇ ಮಾಡ್ತದೆ. ರೆಟ್ರೋಗ್ರೇಡ್ ಆಗಿದ್ದದ. ಸೊ ಹಾಗಾಗಿ ಡಿಲೇ ಫ್ಯಾಕ್ಟರ್ ಅಂತ ಬೋದಿರುತ್ತೆ. ಒಂದು ವೇಳೆ ಆ ಗ್ರಹ ಶುಭ ಗ್ರಹವಾಗಿದೆಯೋ ಪಾಪಗ್ರಹವಾಗಿದೆಯೋ, ಶುಭ ಗ್ರಹ ಆದರೆ ಶುಭ ಫಲವನ್ನ ಡಿಲೇ ಮಾಡ್ತದೆ, ಪಾಪಗ್ರಹ ಆದ್ರೆ ಪಾಪದ ಫಲ ಡಿಲೇ ಮಾಡ್ತದೆ. ಪಾಪದ ಫಲ ಡಿಲೇ ಮಾಡೋದು ತುಂಬಾ ಒಳ್ಳೇದು. ಅದಕ್ಕೆ ಪಾಪಗ್ರಹಗಳು ವಕ್ರಿ ಆದರೆ ಒಳ್ಳೇದು ಅಂತ ಒಂದು ಕಾನ್ಸೆಪ್ಟ್ ಹೇಳ್ತಾರೆ. ಒಳ್ಳೇದು ಅಂತಂದ್ರೆ ಡಿಲೇ ಫ್ಯಾಕ್ಟರ್ ಅಲ್ಲಿ ಒಳ್ಳೇದು. ಈಗ ನಾವು ಕೋರ್ಟಿಗೆ ಫೈನ್ ಕಟ್ಟಬೇಕು, ಡಿಲೇ ಆದಷ್ಟು ಒಳ್ಳೇದು. ನಾವೇನಾದ್ರೂ ಈ ತರ ಒಂದು ಆರೋಗ್ಯ ಸಮಸ್ಯೆ ಬಂತು, ಡಿಲೇ ಆದಷ್ಟು ಒಳ್ಳೇದು, ಸಡನ್ ಆದ ತೊಂದರೆ. ಹಾಗಾಗಿ ಒಂದು ಕಾನ್ಸೆಪ್ಟ್ ಏನಂತಂದ್ರೆ, ಶುಭ ಗ್ರಹಗಳು ವಕ್ರಿ ಆದ್ರೆ ಒಳ್ಳೇದಲ್ಲ, ಪಾಪಗ್ರಹಗಳು ವಕ್ರಿ ಆದ್ರೆ ಒಳ್ಳೇದು. ಪಾಪ ಫಲ ತಡೆಯತ್ತೆ ಅಂತಂದ್ರೆ ಡಿಲೇ ಮಾಡುತ್ತೆ. ತಡೆಯತ್ತೆ ಅಂದ್ರೆ ಪೂರ್ತಿ ಅಬ್ಸ್ಟ್ರಕ್ಟ್ ಮಾಡಲ್ಲ, ಓನ್ಲಿ ಡಿಲೇ ಮಾಡ್ತದೆ. ಹಾಗಾಗಿ ಇದು ಜನರಲ್ ಒಂದು ರೂಲ್ ಇಟ್ಕೊಳ್ಬಹುದು. ಪಾಪಗ್ರಹಗಳ ವಕ್ರಿ ಆದ್ರೆ ಪರವಾಗಿಲ್ಲ, ಆಗಬೇಕಾದ ಕಷ್ಟ ಸ್ವಲ್ಪ ಡಿಲೇ ಆಗ್ತದೆ, ಅಷ್ಟರೊಳಗೆ ನಾವು ಪ್ರಿಪೇರ್ ಆಗಿ ಅದನ್ನು ಸಹಿಸಿಕೊಳ್ಳುವಂತ ಒಂದು ಗುಣ ಬೆಳೆಸಿಕೊಳ್ಳೋದು, ಅಥವಾ ಪ್ರಿಪೇರ್ ಆಗೋದು, ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಪ್ರಿಪೇರ್ ಆಗೋದು, ಇದು ನಮಗೆ ಸ್ವಲ್ಪ ಆಲೋಚನೆ ಮಾಡಲಿಕ್ಕೆ, ಪ್ರಯತ್ನವನ್ನು ಹೇಗೆ ಬೆಳೆಸಬೇಕು ಎಂಬುದಕ್ಕೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ರೆಟ್ರೋಗ್ರೇಡ್ ಹೊಂದಿರುವಂತಹ ಆಧಿಪತ್ಯವನ್ನು ಪರೀಕ್ಷೆ ಮಾಡಬೇಕು. ಅದು ಏನು ಆಧಿಪತ್ಯ ಹೊಂದಿದೆ, ಆ ಆಧಿಪತ್ಯದ ಮೇಲೆ ಶುಭವೋ ಅಶುಭವೋ ಅಂತಂಬುದು ನಮಗೆ ಗೊತ್ತಾಗ್ತದೆ. ಸೊ ರಾಶಿಯಲ್ಲಿ ವಕ್ರಿ ಆದ್ರೆ, ಜಾತಕ ಚಕ್ರದಲ್ಲಿ ವಕ್ರಿ ಆದ್ರೆ ಹೇಗೆ ಫಲ, ಗೋಚಾರದಲ್ಲಿ ವಕ್ರಿ ಆದ್ರೆ ಏನು, ಮತ್ತೆ ಪ್ರಶ್ನೆ ಚಕ್ರದಲ್ಲಿ ವಕ್ರಿ ಆದ್ರೆ ಏನು ಅಂತಂಬೋದು ಆಯಾ ಸಂಬಂಧಪಟ್ಟ ವಿಷಯಗಳು ನಮಗೆ ವ್ಯಕ್ತಪಡಿಸುತ್ತೆ. ಜಾತಕ ಚಕ್ರದಲ್ಲಿ ವಕ್ರಿ ಆಯ್ತು ಅಂತ ಅಂದ್ಕೊಳ್ಳಿ, ಆದ್ರೆ ಕಾರಕತ್ವಗಳೆಲ್ಲ ಕೂಡ ತುಂಬಾ ಬಲ ಆಗ್ತದೆ, ತುಂಬಾ ಬಲಿಷ್ಠವಾಗಿ ಚೇಷ್ಟ ಬಲ ತುಂಬಾ ಜಾಸ್ತಿ ಹೊಂದಿರುತ್ತೆ.
ಗೋಚಾರದಲ್ಲಿ ವಕ್ರಿ ಆಯ್ತು ಅಂತ ಅಂದ್ಕೊಳ್ಳಿ, ಡಿಲೇ ಜಾಸ್ತಿ ಮಾಡ್ತದೆ. ಡಿಲೇ ಫ್ಯಾಕ್ಟರ್ ಬರೋದು ಗೋಚಾರದಲ್ಲಿ. ಅದು ಆಗಬೇಕಾದ ಕೆಲಸ ತುಂಬಾ ಡಿಲೇ ಆಗ್ತದೆ. ಪ್ರಶ್ನೆ ಚಕ್ರದಲ್ಲಿ ಒಂದು ಗ್ರಹ ವಕ್ರಿ ಆಯ್ತಂತಂದ್ರೆ ಅದು ಶುಭವನ್ನು ಸೂಚನೆ ಮಾಡೋದಿಲ್ಲ. ವಕ್ರಿ ಆಗಬಾರದು. ವಕ್ರಿ ಆದಂತಹ ಗ್ರಹ, ಇವಾಗ ಆರೋಗ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಕೇಳಿದ್ರು ಅಂದ್ಕೊಳ್ಳಿ, ಆ ಸಮಯದಲ್ಲಿ ಒಂದು ವಕ್ರಿ ಆದಂತಹ ಗ್ರಹ ಲಗ್ನದಲ್ಲಿ ಇತ್ತು ಅಂದ್ಕೊಳ್ಳಿ, ಅದು ಸಡನ್ ಕಡಿಮೆ ಆದಂಗೆ ಕಡಿಮೆ ಆಗ್ತದೆ, ಮತ್ತೆ ಬರ್ತದೆ, ಅಥವಾ ಬೇಗ ಕಡಿಮೆ ಆಗೋದಿಲ್ಲ. ಎಲ್ಲ ನೆಗೆಟಿವ್ ಫ್ಯಾಕ್ಟರ್ಸ್ ಸೂಚನೆ ಮಾಡ್ತದೆ. ವಕ್ರಿಯಾದ ಗ್ರಹ ಪ್ರಶ್ನೆ ಚಕ್ರದಲ್ಲಿ ಅಷ್ಟು ಶುಭವನ್ನು ಸೂಚನೆ ಮಾಡೋದಿಲ್ಲ. ಆ ಪ್ರಶ್ನೆಶಾಸ್ತ್ರದಲ್ಲಿ ಅವರೇ ಅದ್ರ ಬರೀತಾರೆ, ವಕ್ರಿಯಾದಂತಹ ಗ್ರಹ ಇದ್ರೆ ಹೀಗಾಗತ್ತೆ, ಈ ರೀತಿ ಫಲ ಬರುತ್ತೆ ಅಂತ. ಬಟ್ ಒಟ್ಟಿಗೆ ಶುಭ ಫಲವನ್ನು ಕೊಡೋದಿಲ್ಲ. ಜಾತಕದಲ್ಲಿ ನೀವು ನೋಡೋ ಕಾಲಕ್ಕೆ ಆ ಗ್ರಹಕ್ಕೆ ಚೇಷ್ಟ ಬಲ ಜಾಸ್ತಿ ಇದೆ ಅಂತ ನೀವು ಗ್ರಹಿಸಬೇಕು. ಪ್ರಶ್ನೆ ಚಕ್ರದಲ್ಲಿ ಬಂದಾಗ ಅದು ಅಶುಭ ಅಂತ ತಿಳ್ಕೊಳ್ಬೇಕು. ಗೋಚಾರದಲ್ಲಿ ಆ ರೆಟ್ರೋಗ್ರೇಡ್ ಪ್ಲಾನೆಟ್ ಬಂದಾಗ ಡಿಲೇ ಮಾಡ್ತದೆ ಅಂತ ನೋಡ್ಬೇಕು. ಗೋಚಾರ ನೋಡಿದ್ರೆ ಯಾವಾಗ ಆಗತ್ತೆ ಅಂತ ಅಂಬೋತಾನೆ ನಾವು ನೋಡ್ತೇವೆ. ಯಾವಾಗ ಆಗತ್ತೆ, ಎಷ್ಟು ಸಮಯ ತಗೊಳುತ್ತೆ ಅಂತ ಅಂಬೋದಕ್ಕೆ ನಾವು ಗೋಚಾರ ನೋಡೋದು. ಆ ಸಂದರ್ಭದಲ್ಲಿ ರೆಟ್ರೋಗ್ರೇಡ್ ಪ್ಲಾನೆಟ್ ಎಂಬುದು ತುಂಬಾ ಡಿಲೇ ಮಾಡ್ತದೆ. ಇನ್ನ ಮನಸ್ಸಿನ ಮೇಲೆ ಹೇಗೆ ಪರಿಣಾಮ ತೋರಿಸ್ತದೆ? ಮನಸ್ಸಿನ ಅಂತಂದ್ರೆ ಮನಸ್ಸಿನ ಮೇಲೆ, ಶಾರೀರಿಕ ಮೇಲೆ, ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ತೋರಿಸ್ತದೆ? ಇದು ತುಂಬಾ ವಿಪರೀತವಾದಂತಹ ಪರಿಣಾಮ ತೋರಿಸ್ತದೆ. ಯಾಕೆ ಅಂತಂದ್ರೆ ಮನುಷ್ಯನಿಗೆ ಈಗಿನ ಕಾಲದಲ್ಲಿ ವಿಪರೀತ ಪೇಷನ್ಸ್ ಇರಲ್ಲ. ಯಾರಿಗೆ ಕೆಲಸ ಹಾಗ ಮಾಡ್ರೆ ಹೀಗಾಗೋಗ್ಬಿಡ್ಬೇಕು, ಒಂದು ಬಟನ್ ಹೀಗೆ ಒತ್ತಿದ ತಕ್ಷಣ ಇಮ್ಮಿಡಿಯೇಟ್ಲಿ ರಿಪ್ಲೈ ಬಂದ್ಬಿಡ್ಬೇಕು. ಹೇಗಿದೆ ಅಂದ್ರೆ, ಯಾವುದೋ ಒಂದು ಪರ್ಚೇಸ್ಗೆ ಹೋಗ್ತೇವೆ, ಅವನೇನ್ ಮಾಡ್ತಾನೆ, ಕ್ಯಾಶಾ ಅಥವಾ ಪೇಟಿಎಂ ಮಾಡ್ತಾನೆ, ಗೂಗಲ್ ಪೇ ಮಾಡ್ತಾನೆ. ಆಗ ಗೂಗಲ್ ಪೇ QR ಕೋಡ್ ಸ್ಕ್ಯಾನ್ ಮಾಡ್ತಾನೆ. ಸ್ಕ್ಯಾನ್ ಮಾಡಿದ ತಕ್ಷಣ ಪೇಮೆಂಟ್ ಸಕ್ಸಸ್ ಅಂತ ಬಂದ್ಬಿಡ್ಬೇಕು. 1-2 ಸೆಕೆಂಡ್ ಆ ಕಡೆ ಈ ಕಡೆ ಆಯ್ತು ಅಂದ್ಕೊಳ್ಳಿ, ತುಂಬಾ ಸ್ಟ್ರೆಸ್ ಆಗತ್ತೆ. ಅಯ್ಯೋ ಕಟ್ಟಾಯ್ತು, ಇವನಿಗೆ ನಾನು ಕೊಡೋದು ಅವನಿಗೆ ಕ್ರೆಡಿಟ್ ಆಯ್ತಾ ಇಲ್ಲವಾ, ನಾನು ಮತ್ತೆ ಮರಳಿ ಮನೆಗೆ ಹೋದ ನಂತರ ಅವನಿಗೆ ಕ್ರೆಡಿಟ್ ಆದ್ರೆ ನಾನು ಏನ್ ಮಾಡಬೇಕು, ಆಲ್ರೆಡಿ ಕ್ಯಾಶ್ ಕೊಟ್ಬಿಟ್ಟಿರ್ತೇನೆ, ಡಬಲ್ ಪೇಮೆಂಟ್ ಆಗತ್ತಲ್ವಾ, ಈ ತರ ಟೆನ್ಷನ್ ತುಂಬಾ ಜಾಸ್ತಿ ಆಗ್ತದೆ. ಸೊ ಅದು ತುಂಬಾ ನಮಗೆ ಕ್ಯಾಶ್ಲೆಸ್ ಆಗೋ ತುಂಬಾ ಈಸಿ, ನಮಗೆ ತುಂಬಾ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಆಗೋಗತ್ತೆ. ಆದರೆ ಅಷ್ಟೇ ಪ್ರಮಾದ ಕೂಡ ಉಂಟು. ಸ್ವಲ್ಪ ಡಿಲೇ ಆಯ್ತು ಅಂದ್ಕೊಳ್ಳಿ, ಒತ್ತಡ ಜಾಸ್ತಿ ಆಗ್ತದೆ. ಈಗ ಬುಧ ವಕ್ರಿ ಆಯ್ತು ಅಂದ್ಕೊಳ್ಳಿ, ಬುಧ ಏನು, ಕಮ್ಯುನಿಕೇಶನ್ ತಾನೆ. ಕಮ್ಯುನಿಕೇಶನು, ಸುತ್ತಮುತ್ತಿನ ಜನ ಜೊತೆಗೆ ಕಮ್ಯುನಿಕೇಶನ್ ಯಾವ ತರ ಇರುತ್ತೆ, ಇದೆಲ್ಲ ಬುಧಗೆ ಸಂಬಂಧಪಟ್ಟದ್ದು. ಬುದ್ಧಿ ಕೂಡ ಅಷ್ಟೇ, ನಮ್ಮ ಮನಸ್ಸಿಗೆ, ಜೀವದ ಆತ್ಮಕ್ಕೆ ಸಂಬಂಧಪಟ್ಟ ಕಮ್ಯುನಿಕೇಶನ್ ಏಜೆಂಟ್ ಬಂದು ಬುಧ. ಕ್ಯಾಲ್ಕುಲೇಷನ್, ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಶನ್. ಸ್ವಲ್ಪ ಬರಬೇಕಾದಂತ ಆನ್ಸರ್ ಸ್ವಲ್ಪ ಡಿಲೇ ಆದ್ರೆ ಏನಾಗುತ್ತೆ, ತೊಂದರೆ ಆಗ್ತದೆ. ವಿದ್ಯಾರ್ಥಿಗಳದ್ದು ಸಮಸ್ಯೆಯನ್ನು ಅನುಭವಿಸ್ಬೋದು. ಅವನಿಗೆ ಪಾಪ ಎಕ್ಸಾಮಿನೇಷನ್ ಹಾಲಲ್ಲೇ ನೆನಪು ಬರೋದಿಲ್ಲ, ಪೇಪರ್ ಕೊಟ್ಟು ಹೊರಗೆ ಬಂದ್ರೆ ಆವಾಗ ನೆನಪು ಬರುತ್ತೆ. ಏನು ಉಪಯೋಗ ಆಗೋದಿಲ್ಲ. ಸೊ ಹಾಗಾಗಿ ಈ ರೆಟ್ರೋಗ್ರೇಡ್ ಮೆರ್ಕ್ಯುರಿ ಏನ್ ಮಾಡ್ತದೆ, ಡಿಲೇ ಮಾಡ್ತದೆ. ಸೊ ಡಿಲೇ ಆಗತ್ತೆ, ಆದ ಕಾರಣ ಮುಂಚಿತವಾಗಿ ತಿಳ್ಕೊಂಡು ಡೆಸಿಷನ್ ಮೇಕಿಂಗ್ ಅಲ್ಲಿ ತುಂಬಾ ಎಚ್ಚರ ಇರಬೇಕು. ತಪ್ಪು ಮಾಡುವ ಸಂಭಾವನೆ ಇದೆ, ಅಥವಾ ಯಾರ ಜೊತೆ ನಾ ಮಾತಾಡೋ ಕಾಲಕ್ಕೆ ಸರಿಯಾಗಿ ಮಾತಾಡಲ್ಲ. ಪಾಪ ಅವ್ನು ಚೆನ್ನಾಗಿ ಪ್ರಿಪೇರ್ ಆಗಿ ಹೋಗಿರ್ತಾನೆ, ಬಟ್ ಅಲ್ಲಿ ಹೋದ್ಮೇಲೆ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡೋ ರೀತಿಯಲ್ಲಿ ಮಾಡೋದಿಲ್ಲ. ಏನೋ ಜಗಳ ಆಗೋದು, ಅಥವಾ ಅವ್ರು ಹೇಳಿದಕ್ಕೆ ವಿಪರೀತವಾಗಿ ಕೊಡೋದು, ನಾನು ಯಾಕೆ ಅವನ ಜೊತೆ ಹಿಂಗೆ ಮಾತಾಡ್ಬಿಟ್ಟೆ, ಈ ರೀತಿ ಆಗ್ತದೆ. ಇದು ಒಳ್ಳೇದಲ್ಲ. ಇದರಿಂದ ಏನಾಗುತ್ತೆ, ಮನುಷ್ಯನಲ್ಲಿ ಸ್ಟ್ರೆಸ್ ಬೆಳೆಯುತ್ತೆ. ಆರೋಗ್ಯ ವಿಚಾರಕ್ಕೆ ಬಂದ್ರೆ ಈ ಚರ್ಮ ಸಂಬಂಧವಾದಂತಹ ಸಮಸ್ಯೆಗಳಿಗೆಲ್ಲ ಕೂಡ ಈ ಬುಧಕಾರಕ. ಸ್ಟ್ರೆಸ್ ಜಾಸ್ತಿ ಆದರೆ ಮನುಷ್ಯನಿಗೆ ಚರ್ಮ ಸಂಬಂಧಪಟ್ಟ ರೋಗಗಳೆಲ್ಲ ಬರುತ್ತೆ. ಅದು ಒತ್ತಡ ಜಾಸ್ತಿ ಆಗುತ್ತೆ. ಇದ್ರ ಹ್ಯಾಂಡ್ಲಿಂಗ್ ಮಾಡೋದು ತುಂಬಾ ಕಷ್ಟ. ಅದೇ ಈ ರೀತಿ ಎಲ್ಲಾ ಗ್ರಹಗಳನ್ನ ಹೀಗೆ ನೋಡ್ಕೊಳ್ತೇವೆ. ಮನುಷ್ಯನ ಮನಸ್ಸಿನ ಮೇಲೆ ಯಾವ ಪರಿಣಾಮ, ಟೋಟಲ್ ಅಲ್ಟಿಮೇಟ್ಲಿ ರೆಟ್ರೋಗ್ರೇಡ್ ಪ್ಲಾನೆಟ್ ನಮಗೆ ಸ್ಟ್ರೆಸ್ ಜಾಸ್ತಿ ಮಾಡ್ತದೆ. ಯಾವಾಗ ಡಿಲೇ ಆಗತ್ತೋ ಆವಾಗ ಸ್ಟ್ರೆಸ್ ಬೆಳೀತದೆ. ಕುಜ ಕೂಡ ಸ್ಟ್ರೆಸ್ ಜಾಸ್ತಿ ಮಾಡ್ತಾನೆ. ಏನ್ ಮಾಡ್ತದೆ, ಕೋಪ, ಧೈರ್ಯ ಮತ್ತು ಸ್ಪರ್ಧೆಗಳು, ಈ ಕ್ರಿಯೆಗಳನ್ನೆಲ್ಲ ಕೂಡ ಹೆಚ್ಚು ಮಾಡಿಬಿಡ್ತದೆ. ಅದರಿಂದ ಸ್ಟ್ರೆಸ್ ಬೆಳೀತದೆ. ಸೊ ಕುಜ ರೆಟ್ರೋಗ್ರೇಡ್ ಆದ್ರೆ ತುಂಬಾ ಪ್ರಯತ್ನಗಳನ್ನು ಮಾಡಬೇಕಾಗತ್ತೆ, ಸ್ವಲ್ಪ ಸಾಹಸಗಳೇ ಆಗ್ತದೆ. ಆ ರ್ಯಾಶ ಬಿಹೇವ್ ಮಾಡೋದು, ಹಠಾತ್ ಪರಿಣಾಮಗಳು, ಹಿಂಸಾತ್ಮಕವಾದಂಥ ಸ್ವಭಾವ ಆಗ್ಬಿಡ್ತದೆ, ಕೋಪ ಬಂದ್ಬಿಡ್ತದೆ. ಇದೆಲ್ಲ ಕೂಡ ಕುಜ ರೆಟ್ರೋಗ್ರೇಡ್ ಆದ್ರೆ ಮನಸ್ಸಿನ ಮೇಲೆ ಆಗತಕ್ಕಂಥ ಪರಿಣಾಮ. ಆಮೇಲೆ ಆರೋಗ್ಯಕ್ಕೆ, ಶರೀರದ ಮೇಲೆ ಹೇಗಿರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ಬಿಡ್ತದೆ.
ತುಂಬಾ ರಕದ ಸಮಸ್ಯೆಗಳು, ನರ್ವಸ್ ಸಂಬಂಧಪಟ್ಟ ಸಮಸ್ಯೆಗಳು, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸು, ಫೀವರ್ ಬರೋದು, ಇದೆಲ್ಲ ಜಾಸ್ತಿ ಆಗ್ತದೆ. ಗುರುಗ್ರಹ ಸಂಪತ್ತಿನ ಗ್ರಹವಾಗಿದ್ದ ಕಾರಣ ಬುದ್ಧಿವಂತಿಕೆ ಮತ್ತು ವಿಸ್ತರಣೆಯನ್ನು ಸೂಚಿಸ್ತದೆ. ಗುರು ರೆಟ್ರೋಗ್ರೇಡ್ ಆದಾಗ ಜನಗೇನಾಗುತ್ತೆ, ಅಂತತಃ ಒಳಗೆ ಹೆಮ್ಮೆ ಪಡ್ತಾರೆ, ಅನುಮಾನಾಸ್ಪದ ಆಗ್ತದೆ, ಪ್ರೀತಿ ಪಾತ್ರರಾದೊಂದಿಗೆ ಸಂಬಂಧಗಳು ಸ್ವಲ್ಪ ಸಮಸ್ಯೆಗಳಾಗ್ತದೆ, ಹಣ ಸ್ಟಾಗ್ನೆಟ್ ಆಗೋದಾಗ್ಲಿ, ಅಂದ್ರೆ ಹಣದ ರಿಲೇಟೆಡ್ ಏನೇನಿರುತ್ತೆ, ಜ್ಞಾನದ ರಿಲೇಟೆಡ್ ಏನಿರುತ್ತೆ ಅಷ್ಟು ಕಂಟೈನ್ಮೆಂಟ್ ಅನ್ನು ಕೊಡಲ್ಲ, ಡಿಲೇ ಮಾಡ್ತದೆ. ಅದರಿಂದ ಏನಾಗ್ತದೆ, ಮನುಷ್ಯ ಲೇಜಿನೆಸ್ ಆಗ್ತಾನೆ. ಒಂದು ಕೆಲಸ ಸ್ಮೂತ್ ಆಗಿ ಆಗದಿದ್ರೆ ನೆಕ್ಸ್ಟ್ ನಿರೀಕ್ಷಣೆ ಮಾಡ್ತಾನೆ, ಆ ನಿರೀಕ್ಷಣೆಯಲ್ಲಿ ಲೇಜಿನೆಸ್ ಕ್ರಿಯೇಟ್ ಆಗ್ತದೆ, ತುಂಬಾ ಹಸು ಅಥವಾ ಆರೋಗ್ಯದ ರೀತಿ ಸಮಸ್ಯೆಗಳೆಲ್ಲ ಬರುತ್ತೆ ಗುರು ರೆಟ್ರೋಗ್ರೇಡ್ ಆದ್ರೆ. ಶುಕ್ರ ರೆಟ್ರೋಗ್ರೇಡ್ ಆದ್ರೆ ಪ್ರೀತಿ, ಐಷಾರಾಮ ಜೀವನ, ಸಂತೋಷ, ಸೌಕರ್ಯ ಇವುಗಳೆಲ್ಲ ಕೂಡ ಡಿಲೇ ಆಗ್ತದೆ. ಡಿಲೇ ಆದಾಗ ಏನಾಗುತ್ತೆ, ಮತ್ತೆ ಸ್ಟ್ರೆಸ್ ಆಗ್ತದೆ. ಮನೆಗೆ ಕಟ್ಬಿಟ್ಟಿರ್ತೇವೆ, ಗೃಹ ಪ್ರವೇಶ ಆಗುತ್ತೆ, ಇಂಟೀರಿಯರ್ ಡಿಸೈನ್ ಆಗಬೇಕು. ಆ ಇಂಟೀರಿಯರ್ ಡಿಸೈನ್ ಆಗೋ ತನಕ ಮನೆ ಶಿಫ್ಟ್ ಮಾಡೋಂಗಿಲ್ಲ. ಮನೆ ಇಲ್ಲವ ಅಂತಂದ್ರೆ ಗೃಹ ಪ್ರವೇಶ ಕೂಡ ಆಗೋಗಿದೆ, ಎಷ್ಟೋ ಜನ ಹೇಗೆ ಒದ್ದಾಡ್ತಾರೆ. ಆಮೇಲೆ ಸಂಬಂಧಗಳು ಕೂಡ ಎಲ್ಲ ಕೂಡ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗ್ತದೆ. ಯಾಕಂದ್ರೆ ಅಂದುಕೊಂಡ ರೀತಿಯಲ್ಲಿ ಆ ಪ್ರೀತಿ ಎಂಬುದು ಫ್ಲೋ ಆಗಲ್ಲ, ಸ್ವಲ್ಪ ಬಂಧಕ ಆಗ್ತದೆ. ಅದಕ್ಕೆ ಶುಕ್ರ ಏನಾದರೂ ರೆಟ್ರೋಗ್ರೇಡ್ ಆದ್ರೆ ಗೋಚಾರದಲ್ಲಿ ಈ ವಿಚಾರಗಳೆಲ್ಲ ಡಿಲೇ ಆಗ್ತದೆ. ಡಿಲೇ ಆದಾಗ ಮನುಷ್ಯನಲ್ಲಿ ಒತ್ತಡ ಜಾಸ್ತಿ ಆಗ್ತದೆ, ಅದಕ್ಕೆ ಸಂಬಂಧಪಟ್ಟ ತೊಂದರೆಗಳೆಲ್ಲ ಆಗ್ತದೆ. ಸೊ ಇಂಟರ್ ಕೋರ್ಸ್ಗೆ ಸಂಬಂಧಪಟ್ಟ ಸಮಸ್ಯೆಗಳಾಗ್ತದೆ. ಆಮೇಲೆ ಇದೆಲ್ಲ ಕೂಡ ಪ್ರೀತಿ ಸ್ವಲ್ಪ ತೊಂದರೆ ಆಗ್ತದೆ. ಇನ್ನ ಶನಿ ಅಂದ್ರೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ, ಪೇಷನ್ಸು ಇದೆಲ್ಲ ಕೂಡ ಶನಿಗೆ ಸಂಬಂಧಪಟ್ಟದ್ದು. ರೆಟ್ರೋಗ್ರೇಡ್ ಆಯ್ತು ಅಂದ್ಕೊಳ್ಳಿ, ಪೇಷನ್ಸ್ ಕಳ್ಕೊಡ್ತಾನೆ. ಒಂದು ಕೆಲಸ ಮಾಡೋ ಪಾಪ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾನೆ, ಆದ್ರೆ ಏನೋ ಒಂದು ಸಮಸ್ಯೆ ಆಗಿ ಕೆಲಸ ಮೇಲೆ ವಿರಕ್ತಿ ಬರುತ್ತೆ. ಎಷ್ಟು ಮಾಡಿದ್ರು ಇಷ್ಟೇ, ಇವ್ರ ಹತ್ರ ಅನ್ಸ್ಕೊಳ್ಬೇಕಾಗತ್ತಲ್ವಾ ಅಂತ ಮೂಡ್ ಬಂದ್ಬಿಡುತ್ತೆ. ಅದು ಮತ್ತೆ ಸ್ಟ್ರೆಸ್ಸಿಗೆ ಆಗ್ತದೆ, ಕಾಲು ನೋವು, ಆಮೇಲೆ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು, ಲೋನ್ಲಿಯಾಗಿ ಫೀಲ್ ಆಗ್ತಾನೆ. ಆ ಸಮಯದಲ್ಲಿ ನನಗೆ ಯಾರೂ ಇಲ್ವಲ್ಲ ಅಂತ ಲೋನ್ಲಿಯಾಗಿ ಫೀಲ್ ಆಗೋದಾಗ್ಲಿ, ಯಾವಾಗೂ ಕೂಡ ಒಂಥರ ನೆಗೆಟಿವ್ ಆಗಿ ಆಲೋಚನೆ ಮಾಡೋದು, ಈ ರೀತಿ ಸಮಸ್ಯೆಗಳು ಬರ್ತವೆ. ಇನ್ನು ರಾಹುಕೇತುಗಳು ಯಾವಾಗೂ ಅವರು ರಿವರ್ಸ್ ಡೈರೆಕ್ಷನ್ಲೇ ಹೋಗ್ತಾರೆ, ಆಂಟಿ ಕ್ಲಾಕ್ ವೈಸ್, ಯಾವಾಗೂ ವಕ್ರಗಮನವೇ. ಅದಕ್ಕೆ ರಾಹುಕೇತುಗಳು ಇಬ್ಬರು ಸೂಚನೆ ಮಾಡೋ ವಿಚಾರಗಳು ಯಾವಾಗೂ ಕೂಡ ಮನುಷ್ಯನಿಗೆ ಸ್ಟ್ರೆಸ್ ಕೊಡ್ತದೆ. ರಾಹು ಅಂದ್ರೆ ಏನು, ಮೋಹ. ಮೋಹ ಎಂಬುದು ಯಾವಾಗೂ ಒಳ್ಳೇದಲ್ಲ. ಅತಿಯಾಗಿ ವ್ಯಾಮೋಹ ಪಡೋದು, ಅದು ಬೇಕು 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 ಅಂತ ಸ್ಟ್ರೆಸ್ ಹೆಚ್ಚಿಬಿಡ್ತದೆ. ಅದು ನ್ಯಾಚುರಲ್ ಸಿಗ್ನಿಫಿಕೇಶನೇ ಮನುಷ್ಯರಿಗೆ ಸ್ಟ್ರೆಸ್ ಕೊಡ್ತದೆ. ಕೇತು ಏನ್ ಮಾಡ್ತಾನೆ, ಯಾವಾಗೂ ಕೂಡ ಡಿಸ್ಕಂಟೆಂಟ್ಮೆಂಟ್, ನನಗಾಗಲ್ಲ, ನಾನು ಅದಕ್ಕೆ ಕೆಲಸವಲ್ಲ, ನನಗೇನೂ ಇಲ್ಲ, ಭಗವಂತ ನನಗೇ ಯಾಕೆ ಕೊಡ್ತಾ ಇಲ್ಲ, ನನಗೇ ಯಾಕೆ ಈ ಸಮಸ್ಯೆ, ಒಂಥರ ತನ್ನ ಮೇಲೆ ತನ್ನಗೆ ವಿರಕ್ತಿ, ಅದು ಕೂಡ ಸ್ಟ್ರೆಸ್ ಅನ್ನು ಜಾಸ್ತಿ ಮಾಡ್ತದೆ. ಓಕೆ, ಇದು ಈ ಒಂದು ವಕ್ರಿಯಾದಂಥ ಗ್ರಹದ ಮೇಲಿಂದ ಇರುವಂತ ಸಮಸ್ಯೆಗಳು. ಒಟ್ಟಿಗೆ ವಕ್ರಿಯಾದಂಥ ಗ್ರಹ ಏನು ಫಲ ಕೊಡುತ್ತೆ ಅಂತ ನಾವು ನೋಡಿದರೆ, ಮೇಜರ್ ಫ್ಯಾಕ್ಟರ್ ಡಿಲೇ ಮಾಡ್ತದೆ. ಒಬ್ಬ ಡಿಲೇ ಆಗೋದ್ರಿಂದ ಒಬ್ಬ ಮನುಷ್ಯನ ಮನಸ್ಸಿನ ಮೇಲೆ ಯಾವ ರೀತಿ ಪರಿಣಾಮ ಇರುತ್ತೆ ನೀವು ಊಹಿಸಬಹುದು. ಆ ಮನಸ್ಸಿನ ಮೇಲೆ ಯಾವ ಪರಿಣಾಮ ಇರ್ತದೋ ಶರೀರದ ಮೇಲೆ ಪರಿಣಾಮ ಆಗ್ತದೆ ನಿರೀಕ್ಷಣೆಯಿಂದ. ಸೊ ಇದು ಆರೋಗ್ಯ ರೀತಿ ಸಮಸ್ಯೆಗಳನ್ನು ಕೊಡುತ್ತೆ. ಇನ್ನೊಂದು, ಇದರ ಫಲ ಎಲ್ಲ ಕೂಡ ಯಾವಾಗ ಆಗತ್ತೆ, ಆ ವಕ್ರಿಯಾದಂಥ ಗ್ರಹ ಅದರ ದಶಾ ಅಂತರ್ದಶಾ ಕಾಲದಲ್ಲೇ ಈ ರೀತಿ ಎಲ್ಲ ನಡೆಯುತ್ತೆ. ನಾವು ಹೆಚ್ಚಿನ ಭಾಗ ನೋಡೋದು ಎಲ್ಲಿ ನೋಡ್ತೇವೆ ಅಂತಂದ್ರೆ ಗೋಚಾರದಲ್ಲೇ ಜಾಸ್ತಿ ಬಳಸ್ತೇವೆ. ಈ ವಕ್ರಿಯಾದಂತಹ ಗ್ರಹ ಹೇಗೆ ಫಲ ಕೊಡುತ್ತೆ ಅಂತ ಅಂಬೋದು ಗೋಚಾರದ ಮೇಲೆ ಬಹಳ ಅಪ್ಲೈ ಮಾಡ್ತೇವೆ. ಜಾತಕದಲ್ಲಿ ಒಂದು ಗ್ರಹ ವಕ್ರಿ ಆಗಿತ್ತು ಅಂದ್ಕೊಳ್ಳಿ, ಆ ಗ್ರಹಕ್ಕೆ ಚೇಷ್ಟಾ ಬಲ ಜಾಸ್ತಿ ಇದೆ, ಇಟ್ ಈಸ್ ಮೋರ್ ಸ್ಟ್ರೆಂಗ್ತ್ ಅಂತ ಅಂದ್ಕೊಳ್ಳಿ ಅಷ್ಟೇ. ಇನ್ನು ಅದಕ್ಕೆ ಮೇಲೆ ನೀವು ಜಾತಕದಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಏನೂ ಇಲ್ಲ. ಪಾಸಿಟಿವ್ ಆದ್ರೂ ಮೋರ್ ಸ್ಟ್ರೆಂಗ್ತ್, ನೆಗೆಟಿವ್ ಆದ್ರೂ ಮೋರ್ ಸ್ಟ್ರೆಂಗ್ತ್. ನಿಮಗೆ ಅದು ಷಡ್ಬಲದಲ್ಲಿ ನೀವು ನೋಡ್ಬಿಟ್ರೆ ಓವರ್ ಆಲ್ ಗೊತ್ತಾಗ್ತದೆ. ಇನ್ನು ಜಾಸ್ತಿ ಪರಿಶೀಲನೆ ತಲೆ ಚಚ್ಚಿಕೊಳ್ಳಿಕ್ಕೆ ಹೋಗಬೇಡಿ. ನೀವು ಅದನ್ನ ಬಗ್ಗೆ ಡೀಪ್ ಆಗಿ ಆಲೋಚನೆ ಮಾಡ್ಬೇಕಾದ್ರೆ ಗೋಚಾರದಲ್ಲಿ ಒಂದು ಕೆಲಸ ವಿಳಂಬ ಆಗ್ತದ, ಬೇಗ ಆಗ್ತದ, ಬಹಳ ಜನಕ್ಕೆ ಮದುವೆ ಯಾವಾಗ ಆಗುತ್ತೆ, ಉದ್ಯೋಗ ಯಾವಾಗ ಬರುತ್ತೆ, ಕಾಲ್ ಲೆಟರ್ ಯಾವಾಗ ಬರುತ್ತೆ, ಹಣ ಯಾವತ್ತು ಹಿಂಪಡಿಸ್ತಾನೆ, ಇದೆಲ್ಲಕ್ಕೂ ಹೇಳ್ತಾರೆ. ಆ ವಿಚಾರಕ್ಕೆಲ್ಲ ಕೂಡ ನಾವು ಈ ರೆಟ್ರೋಗ್ರೇಡ್ ಅಂತ ವಿಚಾರವನ್ನ ತೆಗೆದುಕೊಳ್ತೇವೆ. ಸೊ ಇದು ಇವತ್ತಿನ ಸ್ಪೆಷಲ್ ಟಾಪಿಕ್, ರೆಟ್ರೋಗ್ರೇಡ್ ಅಂತ ವಿಚಾರಕ್ಕೆ ಇದು
ಮತ್ತೆ ಇದರ ಜೊತೆ ಬೇರೆ ಏನಾದರೂ ಇವತ್ತಿನ ಪಾಠದಲ್ಲಿ ಏನಾದರೂ ಬೇರೆ ಪ್ರಶ್ನೆಗಳಿದ್ರು ಕೂಡ ನೀವು ಕೇಳಿದ್ರೆ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೇನೆ.